हे परमात्मा ದಯಾನಿದೆ, ನಿನ್ನ ಪ್ರೀತಿ, ಕರುಣೆ, ಕೃಪಾ ಕಟಾಕ್ಷ, ಕ್ಷಮೆ, ಬಲ, ಎಲ್ಲವನ್ನು ಪ್ರದಾನ ಮಾಡಿ ನಮ್ಮನ್ನು ಸದಾ ರಕ್ಷಿಸು ಪರಮಾತ್ಮ. ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರ ಹಾಗೂ ಕೃತಜ್ಞತೆಗಳು. ಓಂ ತತ್ಸತ್. ಇಂದಿನ ನಮ್ಮ ಪಾಠ ಪ್ರವಚನ 61ನೇದು. ಶನಿವಾರ 6ನೇ ಜನವರಿ 2020, ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಪ್ರತಿಪಾದ್ಯ. ಈಗ ನಾವು ಕೆಲವಾರು ದಿನದಿಂದ ಒಂದು ಬಹಳ ಆಳವಾದ ಒಂದು ವಿಚಾರದಲ್ಲಿ ಹೋಗಿದ್ದೀವಿ. ಆತ್ಮ, ಅನಾತ್ಮ ಈ ಎರಡರ ವ್ಯತ್ಯಾಸಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಸಂಪೂರ್ಣ ಈ ಪರಮಾತ್ಮನ ಒಂದು ರಚನೆಯನ್ನು ಕೂಡ ನಾವು ತಿಳ್ಕೊಳ್ತಾ ಇದ್ದೀವಿ. ಯಾವ ಕಾರಣಗಳಿಂದ ಜೀವಕ್ಕೆ ಬಂಧನ ಇದೆ, ಏನು ಮಾಡಿದರೆ ಈ ಜೀವಕ್ಕೆ ಮೋಕ್ಷ ಬರುವುದು, ಇದು ನಮ್ಮ ಮುಖ್ಯ ಉದ್ದೇಶ. ಇಲ್ಲಿ ಮೋಕ್ಷ ಅಂದ ತಕ್ಷಣ ಒಂದು ನಮಗೆ ಇಮಿಡಿಯೇಟ್ ರಿಟರ್ನ್, ಶಾರ್ಟ್ ಟರ್ಮ್ ಬೆನಿಫಿಟ್ ಇದೆ, ಜೊತೆಗೆ ಲಾಂಗ್ ಟರ್ಮ್ ಬೆನಿಫಿಟ್ ಮೋಕ್ಷ ಆಯ್ತು. ಇಮಿಡಿಯೇಟ್, ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್ ಏನ್ ಬೆನಿಫಿಟ್ ಇದೆ ನಮಗೆ? ತಕ್ಷಣವೇ ನಿಮಗೆ ಒಂದು ಸಂತೃಪ್ತಿ, ಸುಖ, ಸಂತೋಷದ ಆಭಾಸ, ಮನಸ್ಸು ಶಾಂತ ಆಗುತ್ತೆ. ಬಾಕಿ ಇವಾಗ ನಾವೆಲ್ಲ ಈ ಕರ್ಮಗಳ ವಿಚಾರ ನಾವು ತಿಳ್ಕೊಂಡಿದೀವಿ ನೋಡಿ. ಅಂದ್ರೆ ಯಾವುದು? ಸಂಚಿತ ಕರ್ಮ ಅಂದ್ರೇನು, ಪ್ರಾರಬ್ಧ ಕರ್ಮ ಅಂದ್ರೇನು, ಇವೆಲ್ಲ ಕರ್ಮದ ಥಿಯರಿ ಪ್ರಕಾರ ಈ ದೇಹಕ್ಕೆ, ಈ ಮನಸ್ಸಿಗೆ ಏನ್ ಬರಬೇಕು ಸಮಯ ಸಮಯಕ್ಕೆ ಅದು ಬರುತ್ತೆ. ಹೇಗೆ ನೀವು ಮೊಬೈಲ್ ಫೋನ್ನಾಗ ಇವಾಗ ಏನಾದ್ರು ಅಲಾರ್ಮ್ ಡೈಲಿ ಮಾರ್ನಿಂಗ್ 5 o'clock ಅಂತ ಹಾಕಿಟ್ಟಿದ್ದೀರಂದ್ರೆ ಅದಾಯ್ತು, ನಿಮಗೆ ದಿನಾ ಬೆಳಿಗ್ಗೆ 5 ಗಂಟೆಗೆ ಅದು ಹೊಡಿತಾನೇ ಇರುತ್ತದು. ಯಾಕೆ? ಅದು ಒಂದು ಸೆಟ್ಟಿಂಗ್ ಆಗೋಗಿದೆ ನಿಮ್ಮ ಮೊಬೈಲಲ್ಲಿ. ಸೊ ಹಾಗೆ ಈ ಪ್ರಾರಬ್ಧ ಕರ್ಮ ಕೂಡ ನಿಮಗೆ ಸಮಯ ಸಮಯಕ್ಕೆ ಬರಲೇಬೇಕು. ಎಂಥ ಜೀವನ್ಮುಕ್ತ ವ್ಯಕ್ತಿ ಆದ್ರೂ ಕೂಡ ತನ್ನ ಪ್ರಾರಬ್ಧ ಕರ್ಮವನ್ನ ಯಾರು ಬದಲಾಯಿಸಕ್ ಸಾಧ್ಯ ಇಲ್ಲ. ನಿಮಗೆ ನಾನು ಹೇಳಿದೆ, ಅದು ಒಂದು ಬಿಟ್ಟ ಬಾಣದ ಪ್ರಕಾರ ಅದು. ಆದ್ರೆ ಇಲ್ಲಿ ನಮಗೆ ವಿಶೇಷವಾಗಿ ನಮ್ಗೆ ಏನು ಒಂದು ಅನುಕೂಲ ಆಗುತ್ತೆ, ಈ ಒಂದು ಜ್ಞಾನದ ಒಂದು ರಕ್ಷಣೆ ನಮಗೆ ಸಿಗುತ್ತೆ. ಹೇಗೆ ಒಂದು ರೋಗಿಗೆ ಇವಾಗ ಆಪರೇಷನ್ ಮಾಡ್ಬೇಕಾದ್ರೆ ಅವರು ಚರ್ಮ, ದೇಹ ಎಲ್ಲಿ ಕೊಯ್ಬೇಕೋ ಅಲ್ಲಿ ಕೊಯ್ತಾರಲ್ವಾ.
ಅಲ್ಲಿ ಏನಾಯ್ತು, ಆತಂಗೆ ಅನಸ್ತೀಶಿಯಾ ಅಂತ ಒಂದು ಕೊಟ್ಟಿರ್ತಾರೆ, ಅದು ಅವನಿಗೆ ನೋವಿನಿಂದ ರಕ್ಷಣೆ ಮಾಡುತ್ತೆ. ಸೊ ಹಾಗೆ ಇಲ್ಲಿ ನಮಗೆ ಏನ್ ಬರ್ಬೇಕೋ ಬರ್ತಾ ಇರುತ್ತೆ ತೊಂದರೆಗಳು, ಆದ್ರೆ ನಿಮಗೆ ಅದು ನೋವು ಮಾತ್ರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ನೀವು ಆಳವಾಗಿ ಹೋಗ್ತಿರೋ ಈ ಒಂದು ವಿಚಾರದಲ್ಲಿ, ಯಾಕೆ ಅಂತ ಇವಾಗ ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮಗೆ ಲಾಜಿಕಲಿ ಒಂದು ಅರ್ಥ ಬರುತ್ತೆ. ಹೌದು, ಇದರಲ್ಲಿ ಲಾಜಿಕಲಿ ವಿಚಾರ ಮಾಡಿದ್ರೆ ಈ ತರ ನನಗೆ, ನಾನು ಈ ಒಂದು ಸ್ಥಿತಿಯನ್ನ ನಾನು ನಿಜವಾಗಿ ಅನುಭವಿಸಿದ್ರೆ, ಈ ಹೇಳಿದ ಪ್ರಕಾರ, ಶಾಸ್ತ್ರಗಳು ಹೇಳಿದ ಪ್ರಕಾರ ನಾನು ಈ ಒಂದು ನನ್ನ ಜೀವನದಲ್ಲಿ ಒಂದು ಅನುಭವಕ್ಕೆ ಅಂತಂದ್ರೆ ನಿಮಗೆ ಖಡಾಖಂಡಿತ ಅನುಭವ ಆಗ್ಲಿಕ್ಕೆ ಬೇಕು. ಅದು ಇವತ್ತೇ ಗೊತ್ತಾಗತ್ತೆ ನಿಮಗೆ ನಾ ಹೇಳದ್ಮೇಲೆ. ಸೊ ಇಲ್ಲಿ ನಾವೇನ್ ನೋಡ್ತಾ ಇದೀವಿ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ಅನಾತ್ಮ, ಯಾವುದು ಆತ್ಮ. ಅಂದ್ರೆ ಅಸತ್ಯ ಯಾವುದು, ಅನಾತ್ಮ ಅಸತ್ಯ, ಆತ್ಮ ಸತ್ಯ. ಮತ್ತೆ ಯಾವುದು ಪರಮಾತ್ಮ, ಯಾವುದು ಜೀವಾತ್ಮ. ಇವಾಗ ನಮಗೆ ಎಲ್ಲಿಂದ ಬಂಧನ ಬಂತು? ನಾವು ಜೀವ ಅಂತ ಅಂದುಕೊಂಡಿದೀವಲ್ಲ, ಅದೇ ನಮಗೆ ಬಂಧನಕ್ಕೆ ಕಾರಣ ಆಯ್ತು. ಸೊ ಅಲ್ಲಿಂದ ನಾವು ಇವಾಗ ತಿಳ್ಕೊಣ ಬನ್ನಿ. ಅಹಂ ಮಮೇತ್ವೇಯ ಸದಾಭಿಮಾನಂ ದೇಹೇಂದ್ರಿಯಾದೌ ಕುರುತೆ ಗ್ರಹಾದೌ ಜೀವಾಭಿಮಾನಃ ಪುರುಷೋಯಮೇವ ಕರ್ತಾಚ ಭೋಕ್ತಾಚ ಸುಖೀಚ ದುಃಖಿ. ಇದು ಶ್ರೀ ಭಗವಾನ್ ಶಂಕರಾಚಾರ್ಯರು ತಮ್ಮ ಒಂದು ಸರ್ವ ವೇದಾಂತ ಸಿದ್ಧಾಂತ ಸಾರ ಸಂಗ್ರಹಣ ಒಂದು ಪುಸ್ತಕದಲ್ಲಿ, ಇದು 352ನೇ ಶ್ಲೋಕ. ಇದು ಇಲ್ಲಿ ನೋಡಿ ಏನ್ ಸ್ಪಷ್ಟವಾಗಿ ಹೇಳ್ತಾರೆ. ಯಾರು ತಮ್ಮನ್ನು ಈ ದೇಹ, ಇಂದ್ರಿಯ ಮತ್ತೆ ನಾನು, ನನ್ನದು ಅಂತ ಅನ್ಕೊಂಡು ಯಾರಿದಾರೋ ಅವರಿಗೆ ನಾವು ಜೀವ ಅಂತ ಅಂತೀವಿ. ಯಾವಾಗ ಈ ಜೀವ ಪ್ರತಿಯೊಂದು ನಾನು ನನ್ನದು ಅಂತ ಇದ್ಮೇಲೆ ನಾನು ಅನುಭವಿಸ್ತಾ ಇದ್ದೀನಿ, ನಾನು ಇದನ್ನ ಪಡಿತಾ ಇದ್ದೀನಿ, ನಾನು ಕೊಡ್ತಾ ಇದ್ದೀನಿ ಅಂತ ಪ್ರತಿ ಕಡೆ ಇದೇ ನಾನು ಅಂದ್ರೆ ಕರ್ತೃತ್ವ ಭೋಕ್ತೃತ್ವ ಬರುತ್ತೆ ಇಲ್ಲಿ. ಸೊ ಇಂಥ ಜೀವಿ ಏನಾಗುತ್ತೆ, ಆತ ಕರ್ತನಾಗ್ತಾನೆ, ಆದ ಕಾರಣಕ್ಕೆ ಭೋಕ್ತಾನೂ ಆಗ್ತಾನೆ. ಅದೇ ರೀತಿಯಿಂದ ಆತ ಸುಖ ಮತ್ತು ದುಃಖ ಅನುಭವಿಸ್ತಾನೇ ಇರ್ತಾನೆ. ಎಲ್ಲಿವರೆಗೂ ತಾನು, ನನ್ನದು ಮತ್ತೆ ಈ ದೇಹ ನಾನು ಮತ್ತೆ ಇಂದ್ರಿಯಗಳು ನಾನು ಅಂತ ಯಾರು ಅನ್ಕೊಂಡು ಜೀವನ ಮಾಡ್ತಾರೋ ಅವರು ಈ ಒಂದು ಸಂಸಾರದ ಚಕ್ರದಲ್ಲಿ ಸದಾ ತಿರುಗ್ತಾ ಇರ್ತಾರೆ. ಇದು ಸೃಷ್ಟಿಯ ನಿಯಮ. ಈ ಬೇಸಿಕ್ ಫಂಡಮೆಂಟಲ್ಸ್, ಇವಾಗ ಲಾ ಆಫ್ ಗ್ರಾವಿಟೇಷನ್ ಅನ್ರಿ, ಬೇರೆ ಲಾ ಆಫ್ ಆಕ್ಷನ್ ಅಂಡ್ ರಿಯಾಕ್ಷನ್ ಅನ್ರಿ, ಯಾವುದೇ ಒಂದು ಲಾ ಆಯ್ತು, ಯಾವುದೇ ಒಂದು ಥಿಯರಿ ಆಯ್ತು, ಪ್ರಿನ್ಸಿಪಲ್ ಆಯ್ತು, ಇದೆಲ್ಲದನ್ನು ನಾವೇನಿದೆ ಅದನ್ನ ತಿಳ್ಕೊಂಡ್ರೆ ಅವಾಗ ಗೊತ್ತಾಗತ್ತೆ, ಓ ಇದೇ ರೀತಿ, ಇದು ನಾವೇನು ಮಾಡಕ್ಕಾಗೋದಿಲ್ಲ. ಯಾವ್ದಾದ್ರು ಒಂದು ವಸ್ತುನ ನಾವು ಮೇಲೆ ಹಾರಿಸಿದ್ರೆ, ಒಗದ್ರೆ ಅದು ಕೆಳಗ್ ಬಂದೇ ಬರುತ್ತಲ್ವಾ. ಅದನ್ನ ನೀವೇನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಸೊ ಹಾಗೆ ಇಲ್ಲಿ ಪರಮಾತ್ಮ ಹೇಳ್ತಾನೆ, ನೀನ್ ಎಲ್ಲಿವರೆಗೂ ನಾನು ನನ್ನದು ಅಂತ ನೀನಿರ್ತೀಯ, ಮತ್ತೆ ಈ ದೇಹ ಸತ್ಯ, ಈ ಒಂದು ಮನಸ್ಸು ಸತ್ಯ, ಇಂದ್ರಿಯ ಸತ್ಯ ಅಂತ ಅನ್ಕೊಂಡಿರ್ತೀಯ, ನೀನ್ ಈ ಬಂಧನದಲ್ಲಿ ಇರ್ತೀಯ. ಇದು ನನ್ನ ಸೃಷ್ಟಿ. ಇದು ಒಂದು ಕ್ಲಿಯರ್ ಆಯ್ತಾ ನಮಗಿದು? ಇದರಲ್ಲಿ ಯಾವ ತರದ್ದು ಡೌಟ್ ಇಲ್ಲಲ್ವಾ? ಇವಾಗ ನೋಡಿ, ನಾವು ನಿನ್ನೆ ಏನ್ ತಿಳ್ಕೊಂಡ್ವಿ, ಈ 3 ಸ್ಥಿತಿಗಳು ಅಂತ ತಿಳ್ಕೊಂಡ್ವಿ. ಏನ್ ಸ್ಥಿತಿಗಳು? ಜಾಗೃತ, ಸ್ವಪ್ನ, ಸುಷುಪ್ತಿ ಸ್ಥಿತಿಗಳು ಅಂತ 3 ತಿಳ್ಕೊಂಡ್ವಿ ನಾವು. ಇವಾಗ ಅಲ್ಲಿ ನಾವು ಎರಡನ್ನ ನೋಡ್ಬೇಕು. ಒಂದು ನಾನು ಅನ್ನೋದನ್ನ ನೋಡ್ಬೇಕು,
ಆಮೇಲೆ ಎರಡನೇದು ಈ ದೇಹ ಮತ್ತು ಇಂದ್ರಿಯ ಮನಸ್ಸು ಇವೆಲ್ಲ ಅಸತ್ಯ, ಇದು ಅನಾತ್ಮ, ಜೀವಾತ್ಮ, ಇದು ಪರಮಾತ್ಮ ಅಲ್ಲ. ಹೌದಾ? ಸೊ ಅಲ್ಲಿ ಈ ಜಾಗೃತ ಈ ಒಂದು ಸ್ಥಿತಿಗಳಲ್ಲಿ ಏನಾಯ್ತು, ಜನಕ ರಾಜ ಅರಮನೆಯಲ್ಲಿ ಕೂತಿದ್ದಾನೆ, ಅಷ್ಟಾವಕ್ರ ಮುನಿಗಳು ಎದುರುಗಡೆ ಇದ್ದಾರೆ. ಅವ್ರು ಆತಂಗೆ ಏನ್ ಕೇಳ್ತಾರೆ, ನೀನು ಇವಾಗ ಜಾಗೃತ ಸ್ಥಿತಿಯಲ್ಲಿದೆಯಾ ರಾಜ? ಆ ಒಂದು ಯುದ್ಧ ಭೂಮಿಯಲ್ಲಿ ಇರ್ತಕ್ಕಂಥ ಸ್ಥಿತಿ, ಆ ಸೋಲು, ಆಮೇಲೆ ನಿನ್ನ ನೀರಡಿಕೆ ಮತ್ತು ಹಸಿವಿಗೆ ನಿಂದ ಪರದಾಟ, ಇದೆಲ್ಲ ಏನೇನೆ ಅನುಭವಕ್ಕಾಯ್ತು, ಇವಾಗ ಅದಿದೆಯಾ? ಜನಕರಾಜ ಹೇಳ್ತಾನೆ, ಇಲ್ಲ. ಅನುಭವ ಆಯ್ತಾ ನಿನಗೆ? ಆಯ್ತು, ಸ್ಪಷ್ಟವಾಗಿ ಅನುಭವ ಆಗಿದೆ. ಅದಕ್ಕೇನೆ ನನಗೆ ಇಲ್ಲಿವರೆಗೂ ಅದರಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ, ಅಷ್ಟು ಗಾಢವಾದ ಅನುಭವ ಆಗಿದೆ. ನೀನು ಆ ಒಂದು ಸ್ಥಿತಿಯಲ್ಲಿ ಯುದ್ಧ ಭೂಮಿಯಲ್ಲಿದ್ದಾಗ, ನೀನು ಊಟಕ್ಕೆ ಪರದಾಡ್ತಾ ಇರ್ಬೇಕಾದ್ರೆ, ನೀರಿಗೆ ಪರದಾಡ್ತಾ ಇರ್ಬೇಕಾದ್ರೆ, ಈ ಒಂದು ರಾಜ್ಯ ಮತ್ತೆ ಮಂತ್ರಿಗಳು, ರಾಣಿಗಳು, ಈ ಸೈನಿಕರು, ಇದೆಲ್ಲ ನಿನಗೆ ಇದರ ಒಂದು ಪರಿಚಯ ಇತ್ತ? ಅವಾಗೆ ಇದ್ದಿಲ್ಲ. ಸೊ ಅಂದ್ರೆ ಏನಾಯ್ತು, ನಿನಗೆ ಇವೆರಡರ ಅನುಭವ ನಿನಗಿದೆ. ಇವಾಗ ನೀನು ರಾಜನಾಗಿರ್ತಕ್ಕಂಥ ಅನುಭವ ಇದೆ, ಅವಾಗ ನೀನು ಸೋತು ಹೋದ ರಾಜನಾಗಿದ್ದ ಅನುಭವ ಕೂಡ ನಿನಗಿದೆ. ಎರಡು ಸ್ಥಿತಿಗಳು ಬೇರೆ ಬೇರೆಯಾಗಿ ನೀನು ಅನುಭವಿಸಿದ್ಯಾ. ಯಾರು ಅನುಭವಿಸಿದಾರೆ? ಒಟ್ಟಿಗೆ ನೀನು ಅನುಭವಿಸಿಲ್ಲ, ಆದ್ರೆ ಈ ಎರಡನ್ನೂ ನೋಡಿರ್ತಕ್ಕಂಥ ಆ ಒಂದು ಸಾಕ್ಷಿ ರೂಪದಲ್ಲಿ ಏನು ಚೈತನ್ಯ ಇದೆ, ಅದು ಸತ್ಯ. ಯಾಕೆ ನಿನ್ನಲ್ಲಿ ಇದು ಈ ಸ್ಥಿತಿ, ಇನ್ನೊಂದು ಸ್ಥಿತಿ, ಮತ್ತೆ ನಿನ್ ಮಲಗು ಇನ್ನೊಂದು ಕನಸು ಬರುತ್ತೆ, ಮತ್ತೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಕನಸು ಬರುತ್ತೆ. ನಿಂದು ನಿಜ ಸ್ಥಿತಿ ಯಾವ್ದು ಹೇಳು? ಅರ್ಥ ಮಾಡ್ಕೊ ನೀನು. ನಿನ್ನ ನಿಜ ಸ್ಥಿತಿ ಏನು? ಇವಾಗ ನಾವು ಜೀವಾತ್ಮ ಅಂತ ನಮ್ಮನ್ನ ನಾವು ಯಾಕೆ ಅನ್ಕೊಂತ ಇದೀವಿ? ಯಾಕೆ ಅಂದ್ರೆ ಇದು ನಾನು, ನನ್ನ ದೇಹ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದರು, ನನ್ನ ಸಂಸಾರ, ನನ್ನ ಸ್ನೇಹಿತರು, ನನ್ನ ಪರಿಸರ, ಇದೆಲ್ಲ ನಾನು ನನ್ನ 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 ಅಂತ ಏನ್ ಅನ್ಕೊಂಡಿದ್ದೀನಲ್ಲ, ನಾನು ಒಂದು ಜೀವಾತ್ಮವನ್ನು ನಾನು ಸೃಷ್ಟಿ ಮಾಡ್ಕೊಂಡಿದ್ದೀನಿ. ಇವನಿಗೆ ಇಲ್ಲಿ ಏನಿದೆ, ಒಂದು ಕಾಮನ್ ಫ್ಯಾಕ್ಟರ್ ಏನಿದೆ ನೋಡಿ, ಆ ಅಹಂಕಾರ ಅನ್ನೋದೊಂದಿದೆ. ಅಹಂಕಾರ ಅಂತ ನಾನು ಏನ್ ಹೇಳಿದೆ, ಐ ಅಂತೀವಿ ಇಂಗ್ಲಿಷ್ನಾಗೆ, ಐ ಅಷ್ಟೇ, ಐ, ಮೀ, ಮೈನ್. ಇಲ್ಲಿ ನಾವು ಅಹಂಕಾರ ಅಂದ್ರೆ ಜಂಬ ಅನ್ಕೋಬಾರ್ದು. ಆ ಪರಮಾತ್ಮ ಸೃಷ್ಟಿ ಮಾಡಿದ್ದು. ಯಾಕೆಂದ್ರೆ ಈ ಜೀವಕ್ಕೆ ಇದು ನಾನು ಅಂತ ಅನ್ಬೇಕಂದ್ರೆ ಮತ್ತೆ ನಂದು, ನಾನ್ ಮಾಡಿದ್ದು ಅಂತ ಅನ್ನೋದಕ್ಕೆ ಅಷ್ಟ್ರ ಮಟ್ಟಿಗೆ ವ್ಯವಹಾರದ ರೂಪಕ್ಕೆ ಸರಿ, ಆದ್ರೆ ನಾನು ಮಾಡ್ತಾ ಇದೀನಿ ಅನ್ನೋ ಭಾವನೆ ಇರ್ಕೊಡುದು. ಅದಕ್ಕೆ ಪರಮಾತ್ಮಂಗೆ ಅರ್ಪಣೆ ಮಾಡ್ಬೇಕು ಅಂತ ಇರೋದು, ಆ ಬಂಧನದಿಂದ ಹೊರಗೆ ಬರ್ಲಿಕ್ಕೆ. ಸೊ ಈಗ ಈ ನಾನು ಅನ್ನೋದು ಎಲ್ಲಿಂದ ಬಂತು? ಈ ಒಂದು ಪಂಚಕೋಶಗಳದ್ದು ಕೂಡ ನಾವೊಂದು ವಿಚಾರ ನೋಡೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ಸಂಕ್ಷಿಪ್ತವಾಗಿ ಒಂದು ಕಥೆ ಹೇಳ್ತೇನೆ. ಇದರಲ್ಲಿ ನಿಮಗೊಂದು ವಿಚಾರ ಗೊತ್ತಾಗತ್ತೆ, ಈ ನಾನು ಎಲ್ಲಿದೆಯಪ್ಪ? ಇದು ಇಲ್ಲೇ ಇಲ್ಲ. ಇದು ಪ್ರತಿ ರಾತ್ರಿ ನೀವು ಗಾಢವಾದ ನಿದ್ರೆಯಲ್ಲಿ ಮನಸ್ಸಿಲ್ಲ, ಅಲ್ಲಿ ಆನಂದಮಯ ಕೋಶದಲ್ಲಿ ಕಾರಣ ಶರೀರ, ಮನಸ್ಸಿಲ್ಲ. ಮನಸ್ಸಿಲ್ಲದೆ ಇರ್ತಕ್ಕಂಥ ಸ್ಥಿತಿಯಲ್ಲಿ ನಾನು ಅನ್ನೋದಿಲ್ಲ. ನಾನು ಅನ್ನೋದು ಇಲ್ಲದೆ ಇರೋದ್ರಿಂದ ನಿಮಗೆ ಯಾವ ವಿಚಾರಗಳು ಇಲ್ಲ. ಯಾವ ವಿಚಾರಗಳು ಇಲ್ಲ ಅಂತ ತಕ್ಷಣ ನಿಮಗೆ ಒಂದು ಆನಂದದ ಅನುಭೂತಿ. ಆದ್ರೆ ಅಲ್ಲಿ ಜ್ಞಾನ ಇಲ್ಲ, ಅಜ್ಞಾನ ಇದೆ. ಏನು ಜ್ಞಾನ ಇಲ್ಲ ಕಾರಣ ಶರೀರದಲ್ಲಿ. ಕಾರಣ ಶರೀರದಲ್ಲಿ ಇರ್ತಕ್ಕಂಥದ್ದು ಬರೀ ವಾಸನೆಗಳು ಮಾತ್ರ ಇವೆ. ಅಂದ್ರೆ ನಿಮ್ಮ ಆಸೆಗಳು ಬೀಜ ರೂಪದಲ್ಲಿ ಇದೆ ಅಲ್ಲಿ. ಅದಕ್ಕೆ ಪುಷ್ಟಿ ಸಿಗೋದು ಬುದ್ಧಿಶಕ್ತಿಗೆ ಬಂದು ಅಲ್ಲಿಂದ ಅದು ಒಂದು ಕಾರ್ಯ ಆದಾಗ ಅದಕ್ಕೆ ಪುಷ್ಟಿ ಸಿಗುತ್ತೆ. ಬರೀ ಈ ಆಸೆಗಳು ತುಂಬಿರ್ತಕ್ಕಂಥ ವಾಸನಾ ರೂಪದಲ್ಲಿ ಆ ಕಾರಣ ಶರೀರದಲ್ಲಿ ನಾನು ಅನ್ನೋದಿಲ್ಲ. ಅಂದ್ರೆ ನೀವೆಷ್ಟು ನಾನು ನಾನು ಅಂತ ಇದ್ರಿ, ಪ್ರತಿದಿನ ರಾತ್ರಿ ಮಲಗಿದಾಗ ಆ ನಾನು ನಿಮ್ಮನ್ನ ಬಿಟ್ಟೇ ಹೋಗ್ತಾ ಇದೆ. ಅದು ಅಂದ್ರೆ ಸ್ವಲ್ಪ ಸಮಯಕ್ಕಾದ್ರೂ ನಾನು ಅನ್ನೋದು ಹೋಯ್ತಾ?
ಅಂದ್ರೆ ಇದು ಹೋಗ್ಲಿಕ್ಕೆ ಸಾಧ್ಯ ಉಂಟು ಅಂತ ಒಂದು ನಮಗೆ ಗೊತ್ತಾಯ್ತಲ್ಲ. ಸೊ ಇಲ್ಲಿ ನಮ್ಮ ಮೇನ್ ಕಲ್ಪ್ರಿಟ್ ಏನಾಯ್ತು, ಈ ಎಲ್ಲಾ ಪಂಚಕೋಶಗಳು ಅಸತ್ಯ, ಆಮೇಲೆ ಈ ನಾನು ಅನ್ನೋದನ್ನ ತೆಗೆದು ಹಾಕ್ಬಿಟ್ಟು ನಾವು ಇವಾಗ ಇವೆರಡನ್ನ ತೆಗೆದು ಹಾಕೋದಕ್ಕೆ ಏನು ಮಾರ್ಗ ಅನ್ನೋದನ್ನ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅನ್ನೋದು. ಸೊ ಇವಾಗ ತಿಳ್ಕೊಳ್ಳೋಣ. ರಮಣ ಮಹರ್ಷಿಗಳು ತಮ್ಮ ಉಪದೇಶ ಸಾರದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರ. ಈ ನಾನು ಅನ್ನೋದೇನಿದೆ, ಈ ವಿಚಾರ ಏನ್ ಬರುತ್ತಲ್ಲ, ಇದನ್ನ ನೀವು ಬರೀ ಕೇಳಿ ಅಷ್ಟೇ. ಇದು ಯಾರಪ್ಪ ನಾನು ಅನ್ನೋದು ಯಾರಿದು? ನಿಮ್ಮನ್ನ ನೀವೇ ಕೇಳ್ಬೇಕು. ಇದನ್ನ ಎಲ್ಲಿಂದ ಬಂತು ವಿಚಾರ ಮಾಡಿ ಕೇಳಿ. ಅದು ಯಾವ ಕ್ಷಣಕ್ಕೆ ನೀವು ಕೇಳ್ತಿರೋ ಅವಾಗಿಂದ ಅವಾಗೆ ಈ ಅಹಂಕಾರ ಬಿದ್ದು ಹೋಗುತ್ತೆ. ಇಷ್ಟೇ, ಅದಕ್ಕೆ ಕೇಳಬೇಕಷ್ಟೆ. ಕೇಳಿದ್ರೆ ಬಿದ್ದೋಗಂತದ್ದು. ಅಂದ್ರೆ ಕೇಳೋದಂದ್ರೆ ಯಾವುದು? ಸರಿಯಾದ ರೀತಿಯಿಂದ ಕೇಳಬೇಕು. ಇದೇ ಸೆಲ್ಫ್ ಎನ್ಕ್ವೈರಿ ಅಂತಾರೆ ಅಂತ ಅವರು ತಮ್ಮ ಉಪದೇಶ ಸಾರ ಅನ್ನೋ ಒಂದು ಬಹಳ ಪ್ರಖ್ಯಾತವಾದ ಒಂದು ಪುಸ್ತಕದಲ್ಲಿ 19ನೇ ಶ್ಲೋಕ ಇದು. ಆಯಮಯಂ ಕೃತೋ ಭವತಿ ಚಿನ್ವತಃ ಐಪತತ್ಯಹಂ ನಿಜ ವಿಚಾರಣಂ. ಫಸ್ಟ್ ಅದನ್ನು ಕೇಳು. ಒಂದು ಸಣ್ಣ ಊರು, ಅಲ್ಲಿ ಆ ಊರಿನ ಒಂದು ಶ್ರೀಮಂತನ ಮನೆಯಲ್ಲಿ ಮದುವೆ. ಹಿಂದಿನ ಕಾಲದ ಮದುವೆ ಇದು. ಸುಮಾರು ಒಂದು ವಾರ 8 ದಿನ ನಡೀತಕ್ಕಂಥ ಮದುವೆ ಇದು. ಬಹಳಷ್ಟು ಜನ ಸೇರ್ಬಿಟ್ಟಿದ್ದಾರೆ. ದೊಡ್ಡ ಮನೆ. ಹಿಂದೆ ಎಲ್ಲ ಆತನ ಒಂದು 300-400 ಎಕರೆ ತೋಟ ಇದೆ, ಗದ್ದೆ ಇದೆ, ಬೇರೆ ಬೇರೆ ಗಿಡಗಳು, ಬೇರೆ ಬೇರೆ ಧಾನ್ಯಗಳು ಹಾಕಿದ್ದಾರೆ. ಮಧ್ಯದಲ್ಲಿ ಮನೆ, ಸಾಕಷ್ಟು ಜಾಗ ಇದೆ, ಕೆಲಸ ಮಾಡೋರು ಬೇಕಾದಷ್ಟು. ಶ್ರೀಮಂತರ ಮನೆ. ಒಬ್ರು ಆದ್ಮೇಲೆ ಒಬ್ರು ಇನ್ನ ಯಾರು ಸಂಬಂಧಿಕರು, ಬೀಗರು ಎಲ್ಲರೂ ಬರ್ತಾ ಇದಾರೆ. ಒಬ್ಬೊಬ್ರೇ ಬರ್ತಾ ಇದಾರೆ. ಸೂಟ್ ಕೇಸ್ ಇಟ್ಕೊಂಡು, ಟ್ರಂಕ್, ಅವಾಗಿನ ಕಾಲದಾಗ ಟ್ರಂಕ್ ಇಟ್ಕೊಂಡು ಚೀಲ್ಗಳು ತಗೊಂಡು ಬರ್ತಾ ಇದ್ದಾರೆ. ಒಂದು ಕಡೆ ಒಬ್ಬ ಯುವಕ, ಹಾಗೆ ಎಲ್ಲರೂ ಬರ್ತಿದ್ದಂಗೆ ಆತ್ನು ಬರ್ತಾ ಇದ್ದಾನೆ ಮನೆಯಲ್ಲಿ. ತನ್ನ ಕೈಯಲ್ಲಿ ಏನೋ ಆ ಬಲೂನ್ಗಳೇನು, ಇನ್ನ ಆ ಬೊಂಬೈ ಮಿಠಾಯಿ, ಇನ್ನ ಬೇರೆ ಬೇರೆ ಆಟದ ಸಾಮಾನುಗಳು, ಅವೆಲ್ಲ ತಗೊಂಡು ಆ ಮನೆ ಎಂಟರ್ ಆಗ್ತಾ ಇದ್ದಾನೆ. ಅಲ್ಲಿ ಹೊರಾಂಗದಲ್ಲಿ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ. ವಯಸ್ಸಾದವರೆಲ್ಲ ಗಿಡದ ಕೆಳಗಡೆ ಕೂತ್ಕೊಂಡು ಅವರು ಟೀ ಕಾಫಿ ಏನ್ ಕುಡಿಯೋದು ಅವ್ರು ಕುಡಿತಾ ಇದಾರೆ, ಹರಟೆ ಹೊಡಿತಾ ಇದಾರೆ. ಇನ್ನ ಕೆಲವರು ಹೆಂಗಸರೆಲ್ಲ ಒಂದ್ ಕಡೆ ಏನ್ ಕೆಲಸ ಮಾಡ್ಕೊಂಡು ಅವರು ಹರಟೆ ಹೊಡಿತಾ ಇದಾರೆ. ಸಂತೋಷದ ವಾತಾವರಣ. ಕೆಲಸ ಮಾಡೋರೆಲ್ಲರೂ ಈ ಕಡೆ ತೋರಣ ಕಟ್ಟೋದೇನು, ಹೂ ಕಟ್ಟೋದೇನು, ಅದು ಬೇರೆ ಬೇರೆ ಬಂಡಿಗಳು ಬರ್ತಾ ಇದಾವೆ ಸಾಮಾನ್ ತಗೊಂಡು, ಈ ತರ. ಸೊ ಯಾವಾಗ ಈ ಮನುಷ್ಯ ಬರ್ತಾನೋ ಎಲ್ಲ ಮಕ್ಕಳು ಅವನ ಹತ್ರ ಓಡ್ತಾರೆ. ಯಾಕೆ? ಅವನ ಹತ್ರ ಬಲೂನ್ ಇದ್ದು, ಆ ಬೊಂಬೈ ಮಿಠಾಯಿ ಅಂತೆ, ಅದು ಆಟದ ಸಾಮಾನು ಇವೆಲ್ಲ ಇದ್ರು, ಮತ್ತೆ ಪಿ ಪಿ ಇಂಥವೆಲ್ಲ ತಕ್ಷಣ ಶಬ್ದ ಮಾಡ್ತಾನೆ, ಮಕ್ಕಳು ಓಡ್ ಬಂದ್ಬಿಡ್ತಾರೆ, ಎಲ್ಲರಿಗೂ ಹಂಚ್ತಾನೆ. ಇವ್ರನ್ನ ನೋಡಿ ಇನ್ನ ಬಾಕಿ ಮಕ್ಕಳು ಬರ್ತಾರೆ. ಸೊ ಹಾಗಾಗಿ ಒಂದು 15-20 ಜನ ಮಕ್ಕಳು ಅವನ್ ಸುತ್ತಲು. ಇವಾಗ ಈ ವ್ಯಕ್ತಿ ಮಣಿಮಾಮ ಅಂತ ಆತನ ಹೆಸರು. ಈ ತಮಿಳ್ನಾಡು ಅಲ್ಲ, ಹಂಗಾಗಿ ಅಲ್ಲಿ ತಮಿಳ್ನಾಡು ಅಲ್ಲಿ ಮಣಿ ಅಂತ ಬಹಳ ಒಂದು ಪ್ರಖ್ಯಾತ ಹೆಸರದು. ಸೊ ಮಣಿಮಾಮ ಅಂತ ಹುಡುಗರೆಲ್ಲ. ಸೊ ಒಳಗೆ ಹೋದ್ರು. ಬನ್ನಿ 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 ಅಂತ ಎಲ್ಲಾರು ಕರೆದ್ರು. ಸರಿ ಅಂತೇಳಿ ಕೈ ಕಾಲು ತುಂಬಿದ್ದಾಯ್ತು. ಟಿಫನ್ ಮಾಡ್ರಿ, ಬೆಳಗಿನ ಸಮಯಕ್ಕೆ ಬಂದಿರ್ತಾನೆ. ಟಿಫನ್ ಮಾಡಿರಿ, ಕಾಫಿ ಕುಡೀರಿ, ಟೀ ಕುಡೀರಿ, ಅದಾಯ್ತು. ಮತ್ತೆ ಈ ಮಣಿಮಾಮ ಏನ್ ಮಾಡ್ದ, ಎಲ್ಲೆಲ್ಲಿ ಕೆಲಸ ಇರುತ್ತೋ ಪಾಪ ಎಲ್ಲ ಕಡೆ ಹೋಗಿ ಅಲ್ಲಿ ಹೆಲ್ಪ್ ಮಾಡ್ತಾ ಹೋದ. ಅಡಿಗೆ ಸಾಲಿನ ಕೆಲಸ ಇದ್ರೆ ಅಲ್ಲಿ ಆಯ್ತು, ಹೊರಗಡೆ ಏನಾದ್ರು ಹೂ ಕಟ್ಟೋದಿತ್ತಂದ್ರೆ ಹೂ ಕಟ್ಟೋದು, ಮತ್ತೆ ಹೆಂಗಸರಿಗೆ ಏನಾದ್ರು ಅಲ್ಲಿ ಬೇರೆ ಸಾಮಾನ್ ಜೋಡ್ಸೋದ್ರಲ್ಲಿ ಅದ್ರಲ್ಲಿ ಇತ್ತು. ಮಣಿ ಬಾರೋ ಅಂತ ಎಲ್ಲಾರು, ಯಾಕಂದ್ರೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದ, ಹಸನ್ಮುಖಿ.
ಎಲ್ಲರೂ ಕರಿತಾ ಇದ್ದಾರೆ, ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಸ್ನೇಹದಿಂದ ಎಲ್ಲ ಕಡೆ ಇದ್ದಾನೆ. ಹೀಗೆ ಒಂದು ದಿನ ಆಯ್ತು, ಮದುವೆ ಕಾರ್ಯಕ್ರಮಗಳು ಆಯ್ತು, 2ನೇ ದಿನ ಆಯ್ತು, 3ನೇ ದಿನ ಆಯ್ತು. ಹೆಣ್ಣು ಗಂಡನವ್ರು ಎಲ್ಲರ ಮನೆಯಲ್ಲಿದ್ದಾರೆ, ಸಂಬಂಧಿಕರು, ಅವ್ರ ಸಂಬಂಧಿಕರು, ಇವ್ರ ಸಂಬಂಧಿಕರು, ಬೇರೆ ಸ್ನೇಹಿತರು ಎಲ್ಲರೂ ಇದ್ದಾರೆ. 3ನೇ ದಿನ ಆಯ್ತು, 4ನೇ ದಿನ, 5ನೇ ದಿನ, 6ನೇ ದಿನ ಎಲ್ಲ ಕಾರ್ಯಕ್ರಮ ಆದ್ಮೇಲೆ ಕೊನೆಗೆ ಮದುವೆ ಆಯ್ತು. ಮದುವೆ ಆಯ್ತು, ಇನ್ನ ತಾಳಿ ಕಟ್ಟಿದ್ದಾಯ್ತು, ಆಮೇಲೆ ಸತ್ಯನಾರಾಯಣ ಪೂಜೆ ಮಾರನೇ ದಿನ, ಇನ್ನ ಕೊನೆಗೆ ಎಲ್ಲರೂ ಕನ್ಯನ್ನ ಬಿಟ್ಕೊಟ್ಟಿದ್ದಾಯ್ತು. ಸೊ ಹೊರಟೋದು. ಒಬ್ಬೊಬ್ಬರೇ ಇನ್ನ ಹೊರಡ್ತಾ ಇದ್ದಾರೆ. ಇಲ್ಲಿ ಈ ಹೆಂಗಸರೆಲ್ಲ ಕೂತ್ ಮಾತಾಡ್ತಾ ಇದ್ದಾರೆ. ಬಾ, ಎಲ್ಲ ಚೆನ್ನಾಗಾಯ್ತು, ದೇವರ ಆಶೀರ್ವಾದ, ನಮ್ಮ ಗಂಗಮ್ಮನ ಆಶೀರ್ವಾದ, ಅದಿದು ಏನು ಊರಿನ ದೇವತೆಗಳು ಇರ್ತಾರೆ ಅವ್ರದ್ದೆಲ್ಲ ಹೆಸರು ಹೇಳಿ, ಈ ತರ ಎಲ್ಲ ಬಹಳ ಚೆನ್ನಾಗಾಯ್ತು, ನಾವು ಅನ್ಕೊಂಡಿದ್ಕಿಂತ ಜಾಸ್ತಿ ಚೆನ್ನಾಗಾಯ್ತು. ಅಷ್ಟ್ರಾಗೆ ಒಬ್ರು ಅಂತಾರೆ, ನಮಗೆ ಮಣಿಮಾಮ ಎಷ್ಟು ಕೆಲಸ ಮಾಡ್ಕೊಟ್ಟ, ನಮಗೆ ಯಾವ ಕರೆದ್ರೂ ಇಲ್ಲ ಅಂದಿಲ್ಲ, ಎಲ್ಲಾ ಕಡೆ ಬಂದು ಎಲ್ಲಾ ರೀತಿಯಿಂದ ಕೆಲಸ ಮಾಡಿಕೊಟ್ಟ, ಎಲ್ಲಿದಾನಪ್ಪ ಮಣಿಮಾಮ ಅಂತ. ಸೊ ಮಣಿಮಾಮ ಎಲ್ಲೋ ಕೇಳ್ತಾರೆ, ಎಲ್ಲಿದಾನ ನೋಡಂದ್ರೆ, ಇರ್ಬೋದೆಲ್ಲ ಹೊರಗಡೆ ಎಲ್ಲ ಇರ್ತಾನೆ ನೋಡಿ ಅಂತೇಳಿ. ಅವಾಗ ಅವ್ರು ಕೇಳ್ತಾರೆ, ಒಬ್ರು, ಇವಾಗ ಎಲ್ಲರೂ ಕೂತಿದ್ದಾರೆ, ಊಟ ಆಗಿದೆ, ಎಲೆಡಿಕೆ ಹಾಕೊಂಡು ಮಂಡಾಳು ಬಾಳೆಹಣ್ಣು ಇಟ್ಟಿದ್ದಾರೆ, ತಿನ್ಕಂತ ಕೂತಿದ್ದಾರೆ. ಅವಾಗ ಒಬ್ರು ಕೇಳ್ತಾರೆ, ಯಜಮಾನ್ ಮನುಷ್ಯರು, ಮನೆಯವರು, ಏನೇ ಮಣಿಮಾಮ ನಿನ್ ಕಡೆಯವರ ಅಂತ ಕೇಳ್ತಾರೆ. ಅವರು ಇಲ್ಲ, ಅವ್ರು ನೋಡೋರು ಅತ್ತಿಗೆಯವ್ರ ಕಡೆಯವ್ರೇನೋ ಅಂತೇಳಿ. ಅತ್ತಿಗೆಯವ್ರು ಕೇಳಿದ್ರಿಲ್ಲಪ್ಪ, ನನ್ನ ಕಡೆಯವ್ರಲ್ಲ ಅವ್ರಂತ. ಸೊ ಹಾಗೆ ಅತ್ತಿಗೆ ಆಯ್ತು, ನಾದಿನಿ ಆಯ್ತು, ಇನ್ನೊಬ್ರಾಯ್ತು, ಮತ್ತೊಬ್ರಾಯ್ತು, ಚಿಕ್ಕಮ್ಮ, ದೊಡ್ಡಪ್ಪ, ಎಲ್ಲಾರ್ದಾಯ್ತು, ಯಾರ ಕಡೆನೂ ಇಲ್ಲ, ಯಾರು ಇವ್ರು ಹೆಂಗಸರ ಕಡೆಯವರು. ಯಾಕಂದ್ರೆ ಅಲ್ಲಿ ಮನೆಯಲ್ಲಿ ಹೆಂಗಸರ ಮನೆಯಲ್ಲಿ ಅಲ್ಲ ಇದು ಮದುವೆ ಆಗಿರೋದು. ಆಮೇಲೆ ಗಂಡಸ ಕಡೆಯವ್ರು ಕೆಲವ್ರು ಇದ್ದಾರೆ, ಅವ್ರಿಗೆ ಕೇಳ್ತಾರೆ, ಮಣಿಮಾಮ ನಿಮ್ ಕಡೆಯವ್ರೇನಂತೇಳಿ. ಕೇಳಿದ್ರೆ ಅವ್ರ ಕಡೆನೂ ಇಲ್ಲ. ಅರೆ ಮತ್ತೆ ಇದು ಯಾರಿದು ಮಣಿಮಾಮ ಅಂತೇಳಿ ಅವಾಗೆ ಈ ಮಾತೇನಿದೆ ಆಗ್ಲೇ ಎಲ್ಲ ಕಡೆ ಯಾರು ಮಣಿಮಾಮ ಅಂತ ವಿಚಾರ ಎಲ್ಲ ಕಡೆ ಹೋಗ್ತಾ ಇದೆ. ಅಷ್ಟ್ರಾಗೆ ಇವನ್ ಮಣಿಮಾಮನ್ ಕಿವಿಯಲ್ಲಿ ಅದು ಬಿತ್ತು. ಯಾವಾಗಿದ ಅವನ್ ಕಿವಿಯಲ್ಲಿ ಬಿತ್ತೋ, ಅವನ್ ಅಲ್ಲಿಂದ ತನ್ನ ಬಟ್ಟೆ ಗಂಟೆ ಮೂಟೆ ಕಟ್ಕೊಂಡು ಪರಾರ. ಕೇಳದ ತಕ್ಷಣ, ಯಾಕಂದ್ರೆ ಇನ್ನ ಕೇಳಿದ್ರೆ ಅವನಿಗೆ ಉತ್ತರ ಇಲ್ಲ, ಯಾಕಂದ್ರೆ ಅವ್ನು ಯಾರ ಕಡೆ ಸಂಬಂಧದನೋ ಅಲ್ಲ ಅವನು, ಹಾಗೆ ಬಂದಿದ್ದಾನೆ ಒಳಗಡೆ. ಈ ತರ ಬೇರೆ ಬೇಕಾದಷ್ಟು ಕಡೆ ಮಾಡಿದಾನೆ, ಸರಿ ಅಂತ ಅಲ್ಲಿನೂ ಬಂದು ಒಂದು ವಾರದವರೆಗಂತೂ ಚೆನ್ನಾಗಿರುತ್ತಲ್ಲ ಅವನಿಗೆ, ಊಟ ತಿಂಡಿ ಸೌಕರ್ಯ, ಅತಿಥಿಯಾಗಿರ್ತಾನೆ. ಸೊ ಹಾಗೆಯೇ ಈ ಒಂದು ಅಹಂ ಅಂತ ಏನು ನಮ್ಮಲ್ಲಿ ಬಂದಿದೆ, ಇದು ಆ ಮಣಿಮಾಮ ತರ ಬಂದಿದೆ. ಇದು ಏನು ಸಂಬಂಧ ಇದೆ ಹೇಳ್ರಿ ಇದ್ರಲ್ಲಿ? ಈ ಒಂದು ಸೃಷ್ಟಿಯಲ್ಲಿ, ಈ ಜಗತ್ತೇನನ್ನ ಸೃಷ್ಟಿ ಮಾಡಿದ್ರಲ್ಲ, ಅಹಂನಾಗ ಏನ ನಾನು ಅಂತ ಇದೀವಲ್ಲ, ಈ ಒಂದು ಜಗತ್ತನ್ನ ನಾವೇನ ಸೃಷ್ಟಿ ಮಾಡಿದೀವ? ಈ ಗಿಡಗಳು ಸೃಷ್ಟಿ ಮಾಡಿದೀವ ನಾವು? ಸೂರ್ಯ ಚಂದ್ರನ ಏನಾನ ಮಾಡಿದೀವ? ಇಲ್ಲ ನಮಗೆ ಊಟ ಆಹಾರ ಪದಾರ್ಥ ಕೊಡ್ತಕ್ಕಂಥ ಒಂದ್ ಯಾವ್ದೇ ಆಯ್ತು, ಹಣ್ಣಾಯ್ತು, ಕಾಯಿ ಪಲ್ಯ ಆಯ್ತು, ದವಸ ಧಾನ್ಯ, ಆ ಗಿಡಗಳನ್ನೇನ ನಾವು ಸೃಷ್ಟಿ ಮಾಡಿದೀವ? ಇಲ್ಲ ಈ ದೇಹನ್ನೇನ ಸೃಷ್ಟಿ ಮಾಡಿದೀವ ನಾವು? ಯಾವುದ್ರಲ್ಲೂ ಕೂಡ ನಮ್ದೇನು ಕೈ ಇಲ್ಲ. ಜಾಗೃತ ಸ್ಥಿತಿಯಲ್ಲಿ ಎಲ್ಲ ನಾನು 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 ಕುಣಿತಾ ಇದ್ದೀವಿ, ನಾನು 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 ಅಂತೇಳಿ. ನನಗೆ ಹೀಗೆ ಆಗ್ಬೇಕು, ನಾನು ಹೀಗೆ ಮಾಡ್ತೀನಿ, ನನಗೆ ಇದೇ ರೀತಿ ನನಗೆ ಬೇಕು, ಹೀಗೆ ಹಾಗೆ ನಾನು ನಾನು ನಂದು ಅಂತೇಳಿ ಇದು ಏನಾಯ್ತು, ದಿನನಿತ್ಯ ನಮಗಿದೇ ನಡೀತಾ ಇದೆ. ಎಲ್ಲಿವರೆಗೆ? ಮಲಗೋವರೆಗೆ. ಒಂದ್ಸರ್ತಿ ಮಲಗದ್ಮೇಲೆ ಆ ನಾನು ಅನ್ನೋದು ಹೋಯ್ತು, ಕನಸಿನಲ್ಲಿ ಹೋಗ್ಬಿಟ್ವಿ. ಅವಾಗೇನಾಯ್ತು? ಈ ದೇಹ ಹೋಯ್ತಲ್ಲ, ಈ ದೇಹ, ಈ ಒಂದು ಮನೆ, ಈ ತನ್ನ ಸಂಸಾರ, ತನಗೇನೇನಿತ್ತೋ ಅದೆಲ್ಲ ಕಿತ್ಕೊಂಡು ಹೋಯ್ತು ಕನಸಿಗೆ ಹೋದ ತಕ್ಷಣ. ಇನ್ನ ಸುಷುಪ್ತಿಗೆ ಹೋದ್ಮೇಲಂತೂ ಕೂಡ ಇನ್ನ ಅಲ್ಲಿ ಏನೇನು ಇಲ್ಲ, ಯಾಕಂದ್ರೆ ಅಲ್ಲಿ ಮನಸ್ಸಿಲ್ಲ, ವಿಚಾರ ಇಲ್ಲ, ಏನೂ ಇಲ್ಲ. ಸೊ ಇಲ್ಲಿ ನೋಡಿ, ಈ ನಾನು ಅನ್ನೋದು ಇದು ಒಂದು ಕೃತಕ, ಅಂದ್ರೆ ಒಂದು ಸುಳ್ಳಿನ ವಸ್ತು.
ಇದು ಭಗವಂತನ ಮಾಯಾಶಕ್ತಿಯಿಂದ ಆತ್ಮ ಹೇಳ್ತಾನೆ, ನಾನೇ ಸೃಷ್ಟಿ ಮಾಡಿದ್ದೀನಿ ಇದನ್ನ. ಇಲ್ಲಿ ಶ್ಲೋಕದಲ್ಲಿ ಏನ್ ಹೇಳಿದ್ರು ಶಂಕರಾಚಾರ್ಯರು, ಯಾರು ನಾನು ನನ್ನದು ಈ ದೇಹ ಮನಸ್ಸು ಅಂತ ಅನ್ಕೊಂಡಿರ್ತಾರೋ ಅವರು ಮಾತ್ರ ಈ ಒಂದು ಬಂಧನಕ್ಕೆ ಒಳಗಾಗ್ತಾರೆ. ಅವರಿಗೆ ಕರ್ಮದ ಒಂದು ನಿಯಮ ಕೂಡ ಲಾಗು ಆಗುತ್ತೆ, ಮತ್ತೆ ಒಂದು ಜೀವದಿಂದ ಇನ್ನೊಂದು ಜೀವಕ್ಕೆ ಅವ್ರು ಹೋಗ್ತಾ ಇರ್ತಾರೆ. ಆದ್ರೆ ಅಲ್ಲಿ ಅವ್ರು ಅದೇ ಹೇಳ್ತಾರೆ, ನೀವು ಇದರಿಂದ ನಿಮ್ಮ ನಿಜ ಸ್ವರೂಪ ತಿಳ್ಕೊಳ್ಳೋದಂದ್ರೆ ಏನು? ಯಾರು ಪರಮಾತ್ಮನೇ ಮಾಡ್ತಾ ಇದ್ದಾನೆ ಇದನ್ನ. ಯಾರದು? ಇವಾಗ ಹೇಗೆ ಜನಕರಾಜಂಗ ಅವ್ರು ಹೇಳಿದ್ರು, ಅಷ್ಟಾವಕ್ರ ಮುನಿಗಳು, ನಿನ್ನ ಒಂದು ಎಚ್ಚರಿಕೆ ಇರ್ತಕ್ಕಂಥ ಸ್ಥಿತಿ ಮತ್ತು ನಿನ್ನ ಸ್ವಪ್ನ ಸ್ಥಿತಿ ಇವೆರಡನ್ನೂ ನೋಡ್ತಕ್ಕಂಥ ಒಂದು ವ್ಯಕ್ತಿ ನಿನ್ನ ಒಳಗಡೆ ಇದ್ದಾನೆ. ಅದು ಯಾರು? ಅದು ಆ ಶುದ್ಧ ಚೈತನ್ಯ. ಆ ಶಕ್ತಿಯೇ ಪರಮಶಕ್ತಿ ಮತ್ತು ಅದು ಅದ್ವಿತೀಯ ಶಕ್ತಿ. ಅದು ಬಿಟ್ರೆ ಇನ್ನೊಂದು ಶಕ್ತಿ ಇಲ್ಲ. ಈ ಒಂದು ಪರಮ ಸತ್ಯನೇ ತಿಳ್ಕೊ. ಪ್ರತಿಯೊಂದು ನಿನ್ನ ಜೀವನದಲ್ಲಿ ಆಗ್ತಕ್ಕಂಥದ್ದು ಆ ಪರಮಾತ್ಮನ ಪ್ರೇರಣೆಯಿಂದ ಆಗ್ತಾ ಇದೆ, ನಿನ್ನ ಪ್ರಾರಬ್ಧ ಕರ್ಮದ ಪ್ರಕಾರ ಆಗ್ತಾ ಇದೆ. ಇಲ್ಲಿ ನೀನು ಅನ್ನೋದು ಯಾರು ಇಲ್ಲ, ನೀನು ಏನು ಮಾಡ್ತಾ ಇಲ್ಲ. ಯಾವಾಗ ನೀನು ನಿನ್ನನ್ನು ನೀನು ಇಲ್ಲಿ ಡಿಸಾಲ್ವ್ ಮಾಡ್ತಾ ಇದೀಯ, ಯಾಕಂದ್ರೆ ನಿನಗಿದ್ರ ಸ್ಥಿತಿ ಗೊತ್ತಾಯ್ತಲ್ಲ, ಸರಿಯಾದ ಸ್ಥಿತಿ ಗೊತ್ತಾಯ್ತೋ ಇಲ್ಲ? ನಿಜವಾದ ಸ್ಥಿತಿ ಯಾವುದು? ದೇಹ ನೀನೇನು ಅದನ್ನ ಹುಟ್ಟಿಸಿಲ್ಲ, ಈ ಪ್ರಪಂಚನ ನೀನು ಹುಟ್ಟಿಸಿಲ್ಲ, ಇದಕ್ಕೆ ಆಹಾರ ನಿನ್ನಿಂದ ಏನು ಉತ್ಪತ್ತಿ ಆಗ್ತಾ ಇಲ್ಲ, ಬರೀ ತಿನ್ನೋದಷ್ಟೇ ಗೊತ್ತು. ಅದು ನಮಗೆ ರುಚಿಯಾಗಿರ್ತಕ್ಕಂಥದ್ದು ಬೇಕಾದ ತಿನ್ನೋದಷ್ಟೇ ಗೊತ್ತು, ಆದ್ರೆ ಅದು ಜೀರ್ಣ ಮಾಡ್ತಕ್ಕಂಥ ಶಕ್ತಿ ನಿನ್ನಲ್ಲಿಲ್ಲ. ಅದನ್ನ ಜೀರ್ಣ ಮಾಡಿ, ಅದನ್ನ ಪಚನ ಮಾಡಿ, ಅದನ್ನ ರಕ್ತ ರೂಪದಿಂದ ಪ್ರತಿಯೊಂದು ಅಂಗಾಂಗ ದೇಹಕ್ಕೆ ನಾವು ಒಂದು ಶಕ್ತಿ ರೂಪದಿಂದ, ಎನರ್ಜಿ ರೂಪದಿಂದ ಕಳ್ಸಕ್ಕಂತ ಆ ಒಂದು ಸ್ಥಿತಿ ಕೂಡ ನಿನ್ನ ಕೈಯಲ್ಲಿಲ್ಲ. ಉಸಿರು ತಗೊಳ್ಳೋದು ನಿನ್ನ ಕೈಯಲ್ಲಿಲ್ಲ, ಉಸಿರು ಬಿಡೋದು ನಿನ್ನ ಕೈಯಲ್ಲಿಲ್ಲ. ನಿನ್ನ ಹೃದಯ ಚಲನೆ ಆಗಂಥದ್ದು ಅದು ನಿನ್ನ ಕೈಯಲ್ಲಿಲ್ಲ. ನಿನ್ನ ಕೈಯಲ್ಲಿ ಏನಿದೆ? ಇಂದ್ರಿಯಗಳ ಒಂದು ಅನುಭವ ಮಾತ್ರ ನಿನ್ನ ಕೈಯಲ್ಲಿದೆ. ಮನಸ್ಸು, ಇಂದ್ರಿಯ, ನಾನು, ನನ್ನದು. ಇದು ನೋಡಿ, ಇದು ಬೈ ಡಿಫಾಲ್ಟ್ ಅಂತ ಏನಂತೀವಲ್ಲ, ಆ ಪರಮಾತ್ಮ ಮಾಡಿದ ಪ್ರಕಾರ ಈ ತರ ಬಂದಿದೆ. ಅದೇ ಕೆಲವರಿಗೆ ಮಾತ್ರ, ಪುಣ್ಯ ಜೀವಗಳಿಗೆ ಈ ಒಂದು ವಿಚಾರ ತಿಳಿಯುತ್ತೆ. ಅವರು ತಮ್ಮ ಪ್ರಯತ್ನದಿಂದ ಸಾಧನೆ ಮಾಡ್ಕೊಂಡು ಇದನ್ನ ಸರಿಯಾಗಿ ತಿಳ್ಕೊಂಡು ಹೋದ್ರು ಅಂದ್ರೆ ಅವಾಗೇನಾಗತ್ತೆ, ಈ ವಿಚಾರ ಗೊತ್ತಿದ್ದು ಮೊದಲನೇ ಹಂತ ಇದು ಶ್ರವಣ ಮನನ, ಅರ್ಥ ಮಾಡ್ಕೋಬೇಕು ಇದನ್ನ. ಹೌದು, ಇದರಲ್ಲಿ ಸತ್ಯ ಇದೆಯೋ ಇಲ್ಲೋ ಅಂತ ನೀವು ವಿಚಾರ ಮಾಡಿ. ನೀವು ಎಷ್ಟಾದ್ರೂ ಇದ್ರ ಬಗ್ಗೆ ವಿಚಾರ ಮಾಡಿ, ಎಷ್ಟಾದ್ರೂ ಪ್ರಶ್ನೆ ಕೇಳಿ ಇದ್ರ ಬಗ್ಗೆ, ನಿಮಗೆ ಕೊನೆಗೆ ಗೊತ್ತಾಗತ್ತೆ, ಹೌದಪ್ಪ ಇದು ನಾನು ಅನ್ನೋದು ಏನಿದು, ಎಲ್ಲಿಂದ ಬಂತಿದು, ನಾನು ಏನ್ ಮಾಡಿದೀನಂತ ನಾನಲ್ಲಿ. ಅರೆ ನನ್ನ ಕೈಯಲ್ಲಿ, ನನ್ನ ಉಸಿರೇ ನನ್ನ ಕೈಯಲ್ಲಿಲ್ಲ. ಯಾವಾಗ ನಿಂತೋಗುತ್ತೆ, ನನ್ನ ಪ್ರಕಾರ ನಿಂತೋಗುತ್ತಾ ಉಸಿರಿದು? ಇಲ್ಲಪ್ಪ ನೀನ್ ಇಂಥ ದಿವ್ಸಕ್ಕೆ ಈ ಸಮಯಕ್ಕೆ ನಿಂತೋಗು ಅಂತ ನಾನು ಹೇಳಿದ್ರೆ ನಿಂತೋಗುತ್ತಾ? ಇಲ್ಲ ಇವಾಗ ಸದ್ಯ ನಿಂತಿರೋ, ಆಮೇಲೆ ನನಗೆ 1 ಗಂಟೆ ಆದ್ಮೇಲೆ ವಾಪಸ್ ಬಾ ಅಂತಂದ್ರೆ ಬರುತ್ತಾ? ಯಾವುದು ನಮ್ಮ ಕೈಯಲ್ಲಿಲ್ಲ. ಆದ್ರೂ ನಾವು ಪ್ರತಿಯೊಂದಕ್ಕೂ ನಾನು, ನನ್ನದು ಅಂತಾನೇ ನಾವು ಹೇಳ್ತಾ ಇದೀವಿ. ಸೊ ಇಲ್ಲಿ ನಾವು ಮಾಡ್ಬೇಕಾದ್ದು 2. ಇವಾಗ ನೋಡಿ, ನಾನು ಅಂತ ನಮ್ಮಲ್ಲಿ ಗಾಢವಾಗಿ ಮನಸ್ಸಿನಲ್ಲಿ ಆ ವಿಚಾರ ಉಳಿಬಿಟ್ಟಿದೆ. ಇದನ್ನ ನಾವು ತೆಗೆದು ಹಾಕ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಒಂದು ಜ್ಞಾನದ ಪರಿಚಯದಿಂದ ಇದು ಹೇಗೆ ನಾವು ಇವಾಗ ಇದೆಲ್ಲ ವಿಚಾರ ತಿಳ್ಕೊಂಡ್ವಿ. ಇವಾಗ ಮುಂದೆ ಈ ಪಂಚಕೋಶಗಳದ್ದು ಕೂಡ ಇವಾಗ 3 ಶರೀರದ ತಿಳ್ಕೊಂಡಿದೀವಿ ನಾವು ಆಗ್ಲೇ. ಪಂಚಕೋಶಗಳನ್ನ ತಿಳ್ಕೊಳ್ಳೋಣ. ಮತ್ತೆ ಅವೇ 3 ಶರೀರದಿಂದನೇ ಪಂಚಕೋಶಗಳಾಗಿದೆ, ಅದನ್ನು ತಿಳ್ಕೊಳ್ಳೋಣ. ತಿಳ್ಕೊಂಡ ಮೇಲೆ ನೀವೇನ್ ಮಾಡ್ಬೇಕು? ಮನನ ಮಾಡ್ಬೇಕು, ಅಂದ್ರೆ ವಿಚಾರಣೆ. ಅದ್ರ ಬಗ್ಗೆ ಎಲ್ಲಾದ್ರೂ ನಮಗೆ ವಿಚಾರಕ್ಕೆ ಡೌಟ್ ಬರ್ತಾ ಇದೆಯಾ? ಬರ್ಲಿ, ಅದನ್ನ ಡೌಟ್ ತೀರ್ಸ್ಕೊಳ್ಳೋಣ. ಆಮೇಲೆ ಅದನ್ನೇ ಹಾಗೆ ವಿಚಾರಣೆ ಮಾಡ್ತಾ, ಹೌದಪ್ಪ ಇದು ಎಲ್ಲಿಂದ ಸಡನ್ ಆಗಿ ಎದ್ದ ತಕ್ಷಣ ಬರುತ್ತೆ,
ಮಲಗಿದ ತಕ್ಷಣ ಹೋಗುತ್ತೆ. ಇದೇನ್ ನನ್ನ ಅಸ್ತಿತ್ವನ? ಇದು ಸ್ಥಿರನೇ ಇಲ್ಲ ಇದಕ್ಕೆ. ಆಮೇಲೆ ಪರಮಾತ್ಮನೇ ಹೇಳ್ತಾ ಇದ್ದಾನೆ, ಯಾರು ನಾನು ಅನ್ನೋದ್ರಲ್ಲಿ ಜೀವನ ಮಾಡ್ತಾರೋ ಅವ್ರಿಗೆ ಬಂಧನಕ್ಕಿದ್ದಾರೆ, ಬಾಕಿಯವ್ರು ಇಲ್ಲ ಅಂತಂದ್ಮೇಲೆ ನಾನ್ ಯಾಕೆ ಆ ಬಂಧನಕ್ಕೆ ಹೋಗ್ಲಿ? ನನಗೆ ಜೀವಾತ್ಮದಿಂದ ಪರಮಾತ್ಮನ ಒಂದು ಸ್ಥಿತಿ ನನಗೆ ಸಿಗ್ತಾ ಇದೆ ಅಂದ್ರೆ ನಾನು ಯಾಕೆ ಈ ಒಂದು ಜೀವಾತ್ಮದಲ್ಲಿ ಪರದಾಡ್ಲಿ? ನನ್ನ ನಿಜ ಸ್ಥಿತಿ ನನಗೆ ಗೊತ್ತಾಯ್ತಲ್ಲ. ಇವಾಗ ಒಂದು ಕೋಳಿಗಳ ಗುಂಪು ಇರ್ತತೆ. ಆ ಕೋಳಿಗಳು ಅಂದ್ಮೇಲೆ ಮತ್ತೆ ಮರಿಗಳು ಇರುತ್ತಲ್ಲ, ಅದರಲ್ಲಿ ಒಂದು 50 ಕೋಳಿ ಇದಾವೆ, ಮತ್ತೊಂದು 30-40 ಮರಿಗಳು ಇದಾವೆ. ಹಾಗೆ ಎಲ್ಲ ಓಡಾಡ್ತಾ ಇದಾವೆ ಒಂದ್ ಕಡೆ ಗದ್ದೆಯಲ್ಲಿ. ಅದರಲ್ಲಿ ಒಂದು ಹದ್ದಿನ ಮರಿ, ಅದು ಒಂದು ಸಣ್ಣ ಕೋಳಿ ತರ ಅಲ್ಲೇ ಚುಯ್ 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 ಅನ್ಕೊಂಡು ಎಗರ್ಕಂತ ಅಡ್ಡಾಡ್ತಾ ಇದೆ ಅದ್ರ ಜೊತೆಗೆ, ಆ ಸಣ್ಣ ಕೋಳಿಗಳ ಜೊತೆಗೆ. ಮೇಲೆ ಒಂದು ದೊಡ್ಡ ಹದ್ದು ಏನೈತೆ, ಹದ್ದಿನ ಕಣ್ಣು ಬಹಳ ಚುರುಕಲ್ಲ, ನೋಡುತ್ತೆ ಕೆಳಗಡೆ, ಇದೇನಪ್ಪಾ ಇದು, ಈ ಕೋಳಿಗಳ ಮಧ್ಯದಾಗೆ ಈ ಹದ್ದೇನ್ ಮಾಡ್ತಾ ಇದೆ ಅಲ್ಲಿ ಅಂತ ಹೇಳಿ ಅಲ್ಲಿಂದ ಡೈ ಹೊಡಿಯುತ್ತದ. ಬಂದು ಸುರ್ರ ಅಂತ ಬಂದು ಈ ಹದ್ದಿನ ಮರಿ ಏನಿರುತ್ತಲ್ಲ ಅದನ್ನ ಎತ್ಕೊಂಡ್ಬಿಡುತ್ತೆ. ಅಲ್ಲಿಂದ ಎತ್ಕೊಂಡು ಮತ್ತೆ ವಾಪಸ್ ಮೇಲೆ ಹಾರುತ್ತೆ. ಮೇಲೆ ಹಾರ್ತಾ 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 ಹೇಳುತ್ತೆ, ಏನೋ ನೀನೇನು ಕೋಳಿ ಅನ್ಕಂಡಿಯ? ನೀನು ಹದ್ದಿನ ಮರಿಯೋ? ನೀನು ನೆಲದ ಮೇಲೆ ಓಡಾಡ್ಕಂತ ಇರಂತ ನಿಂದು ಗತಿ ಏನ್ ನಿಂದು? ನೀನು ಇಲ್ಲಿ ಆಕಾಶದಲ್ಲಿ ಎಷ್ಟು ಎತ್ತರಕ್ಕಾದ್ರೂ ನೀನು ಹಾರ್ತಕ್ಕಂತ ಆ ಸಾಮರ್ಥ್ಯ, ಆ ಧೈರ್ಯ, ಆ ಶಕ್ತಿ ನಿನಗೆ ಪರಮಾತ್ಮ ಕೊಟ್ಟಿದ್ದಾನೆ. ನಿನ್ನ ಸ್ವರೂಪ ನಿನಗೆ ಗೊತ್ತಿಲ್ಲ. ನೀನು ನನ್ನ ರೆಕ್ಕೆಯನ್ನು ಎರಡೂ ತೆಗಿ, ಅದನ್ನ ಚೆನ್ನಾಗಿ ನೀನು ಅಳ್ಳಾಡಿಸು, ಮೇಲೆ ಕೆಳಗೆ ನೀನು ಅಳ್ಳಾಡಿಸಿ ಆ ಒಂದು ಶಕ್ತಿಯಿಂದ ನೀನು ಹಾರೋ, ನಿಂದು ಆ ನಿಜ ಸ್ಥಿತಿ ಅಂತ ಹೇಳಿ ಮೇಲಿಂದ ಅದನ್ನ ಕೆಳಗೆ ಬಿಟ್ಬಿಡುತ್ತೆ. ಇದು ಯಾವತ್ತು ರೆಕ್ಕೆ ತೆಗೆದಿದ್ದೇ ಅಲ್ಲ ಇದು. ಯಾಕಂದ್ರೆ ಕೋಳಿ ತರ ಇತ್ತಲ್ಲ ಇದಲ್ಲಿ ಕೋಳಿಗಳ ಜೊತೆಗೆ. ಏನೇನಂತ ಆ ವಿಚಾರ ಇವಾಗ ಫ್ಯೂ ಸೆಕೆಂಡ್ಸ್ ಅಲ್ಲ, ಮೇಲಿಂದ ಕೆಳಗೆ ಬೀಳೋದಕ್ಕೆ ಒಂದು 10-15 ಸೆಕೆಂಡ್ ಆಗ್ಬೋದನ್ರಿ. ಅಷ್ಟರಲ್ಲೇ ಮತ್ತೊಮ್ಮೆ ವಿಚಾರ ಮಾಡುತ್ತಿದ್ದು, ಏನ್ ಹೇಳಿದ್ರು ನನಗೆ? ಏನು ಇಲ್ಲ, ನಾನು ಕೋಳಿ ಅಲ್ಲ, ನಾನು ಹದ್ದು. ಆ ಒಂದು ಏನ್ ಹದ್ದು ನನ್ನ ಎತ್ಕೊಂಡು ಇಷ್ಟು ಒಂದು ಎತ್ತರಕ್ಕೆ ತಂದಿತ್ತು, ಅದೇ ನನ್ನ ನಿಜ ಸ್ವರೂಪ ಅಂತದು. ನಾನ್ ರೆಕ್ಕೆಯನ್ನ ಅಗಲ ಮಾಡ್ಬೇಕು ಅಂದ ತಕ್ಷಣ ಅಗಲ ಮಾಡುತ್ತೆ ರೆಕ್ಕೆ. ಇನ್ನ ರೆಕ್ಕೆಯನ್ನ ನೀನು ಅಳ್ಳಾಡ್ಸು, ಅವಾಗ ಅಳ್ಳಾಡ್ಸಕ್ ಶುರು ಮಾಡುತ್ತೆ. ಇನ್ನೇನು ನೆಲಕ್ಕೆ ಬಂದು ಇನ್ನ ದಡ್ಡ ಅಂತ ಬೀಳ್ಬೇಕು, ಅಷ್ಟ್ರಾಗೆ ರೆಕ್ಕೆಯನ್ನ ಅಳ್ಳಾಡ್ಸಿ ಮತ್ತೆ ಮೇಲಕ್ಕೆ ಹಾರುತ್ತೆ. ಅದೇ ನಮಗೆ ಇವಾಗ ಪರಿಚಯ ಆಗ್ತಾ ಇರೋದು. ನಾವು ಜೀವಾತ್ಮ ಅಲ್ಲ. ಈ ಒಂದು ಭ್ರಾಂತಿಯಲ್ಲಿ ನಾವು ಜೀವಾತ್ಮ ಆಗಿ ಅನ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಯಾವಾಗ ನಮಗೆ ಶಾಸ್ತ್ರದ ಅನುಗ್ರಹ ಆಗುತ್ತೆ, ಆ ಪರಮಾತ್ಮನ ಅನುಗ್ರಹ ಆಗುತ್ತೋ, ಈ ಒಂದು ವಿಚಾರ ನಮಗೆ ಗೊತ್ತಾಯ್ತು. ಸ್ಪಷ್ಟ ಇದೆ ನೋಡಿ ಇಲ್ಲಿ. ನಾನು ಜೀವ ಅಂತ ಅನ್ಕೊಳ್ಳಿ, ಅಲ್ಲಿ ಏನ್ ಮಾಡ್ಬೇಕು? ನಾನು ನನ್ನದು ಅಂತ ಬಿಡ್ಬೇಕು. ಹೌದು, ನಾನು ನನ್ನದು ದಿನಾ ಬಿಡ್ತಾ ಇದ್ದೀನಿ. ನಾನು ರಾತ್ರಿ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಬರ್ತಾ ಇದೆ. ಆ ಬೆಳಿಗ್ಗೆನ ಸಮಯನೇನಿದೆ, ನಾವು ಅದನ್ನ ಬಂದ ತಕ್ಷಣ ಅದನ್ನ ಒಡೆದು ಹಾಕ್ಬೇಕು. ಇದನ್ನ ನಾವು ಹೇಗ್ ಮಾಡ್ಬೇಕು? ಇವಾಗ ಒಂದು ಗೆರೆ ಇದ್ದಾನೆ, ಆ ಗೆರೆ ನೀವು ಅಳಿಸಲಾರದೆ ಆ ಗೆರೆನ ಚಿಕ್ಕದ್ ಮಾಡ್ಬೇಕು. ನೀವು ಒಂದು ಉದ್ದಕ್ಕೆ ಒಂದು ಪೇಜ್ ಮೇಲೆ ಗೆರೆ ಹಾಕಿದ್ದಾರೆ, ನೀವು ಅಳಿಸಬಾರ್ದು, ಚಿಕ್ಕದ್ ಮಾಡ್ಬೇಕು. ಅದನ್ನ ಹೇಗೆ ಮಾಡ್ತೀರಿ ನೀವು? ಅಳಿಸ್ಲಾರ್ದೆ ಹೇಗೆ ಚಿಕ್ಕದ್ ಮಾಡ್ಲಿ ನಾನು? ಅಳಿಸ್ಲಾರ್ದೆ ಚಿಕ್ಕದ್ ಮಾಡ್ಬೇಕಂದ್ರೆ ಅದ್ರ ಪಕ್ಕಕ್ಕೆ ನೀವು ಒಂದು ದೊಡ್ಡ ಗೆರೆ ಹಾಕ್ಬೇಕು, ಅವಾಗ ಅದು ಚಿಕ್ಕದಾಗೋಗುತ್ತೆ. ಸಿಂಪಲ್. ಇವಾಗ ಒಂದು 3 ಇಂಚಿನ ಗೆರೆ ಇತ್ತು ಅಂದ್ರೆ ಅದ್ರ ಪಕ್ಕದಲ್ಲಿ ನೀವು 6 ಇಂಚಿನ ಗೆರೆ ಹಾಕ್ಬಿಟ್ರೆ ಅದರ ಅರ್ಧ ಆಗೋಯ್ತಿದೆ. ಸೊ ನಮ್ಮಲ್ಲಿ ನಾನು ಅಂತ ಏನು ಒಂದು ಪ್ರಬಲವಾದ ಒಂದು ಭಾವನೆ ನಮಗಿದೆ. ಇವಾಗ ನಾವೇನ್ ಮಾಡ್ಬೇಕು? ಒಂದು ಮಂತ್ರದ ಶಕ್ತಿ. ದೊಡ್ಡ ಗೆರೆ ಅಂದ್ರೆ ಯಾವ್ದು? ಇವಾಗ ನಾವು ಹಾಕೋದು
ಒಂದು ಪ್ರಬಲವಾದ ಒಂದು ಮಂತ್ರ ತಗೋಬೇಕು ನಾವು. ಅದನ್ನ ತಗೊಂಡು ನಾವು ಸದಾ ಚಿಂತನೆ ಅದ್ರ ಬಗ್ಗೆ ಮಾಡಬೇಕು. ಅವಾಗ ಇದೇನು 3 ಇಂಚಿನ ಗೆರೆ ಇರುತ್ತಲ್ಲ, ಇದು ನಮ್ದು 6 ಇಂಚಿನ ಗೆರೆ, ಅದು 3, 6 ಇದ್ದಿದ್ದು 9, 12, 15, 21 ಹಾಗೆ ಬೆಳೀತಾ ಹೋಗುತ್ತೆ ಈ ಗೆರೆ. ಕೊನೆಗೆ ಏನಾಯ್ತು, ಆ ಸಣ್ಣದು 3 ಇಂಚಿನ ಗೆರೆ ನಾವೆಲ್ಲೋ ಒಂದು 300 ಇಂಚು ಎತ್ತರ ಆಗಿರ್ತೀವಿ ನಾವು. ಅವಾಗ ಇದು 3 ಇಂಚ್ ಏನ್ ಕಾಣ್ಬೇಕಾದ್ರ ಮುಂದೆ? ಅಷ್ಟೇ ಮಾಡ್ಬೇಕಾದ್ದಿದ್ರಲ್ಲಿ. ಅದನ್ನ ನೆಗ್ಲಿಜಿಬಲ್ ಮಾಡ್ಬೇಕು. ಇವಾಗ ಅಹಂಭಾವನ ಅದನ್ನ ಮಾಡ್ಲಿಕ್ಕೆ ನಮ್ಮಲ್ಲಿ 4 ಮಹಾವಾಕ್ಯಗಳು ಇದಾವೆ. ಈ 4 ಮಹಾವಾಕ್ಯದಲ್ಲಿ ನನ್ನ ಒಂದು ಸ್ವಯಂ ಪ್ರಯತ್ನದಿಂದ ನಾನು ಏನ್ ಮಾಡಿದ್ದೀನಿ ಹೇಳ್ತಿದ್ದೀನಿ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಒಂದು ಮೊದಲನೇದು, ಇದೆಲ್ಲರೂ ಕೇಳಿದರೆ. ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ಅಹಂ ಬ್ರಹ್ಮಾಸ್ಮಿ ಅಂತೇಳಿ. ಇಲ್ಲಿ ಏನಾಗ್ತಿತ್ತು, ನಮಗೆ ಮತ್ತೆ ಅಹಂ ಅಂತ ಬಂದ್ಬಿಡ್ತಿತ್ತಲ್ಲ, ಅಹಂ ಅಂದ್ರೆ ಮತ್ತೆ ನಾನು ಅಂತ ಬರೋದು. ಇದು ಧ್ಯಾನಕ್ಕೆ ಸರಿ ಹೋಗ್ಲಿಲ್ಲ. ಇದು ಅಯಂ ಆತ್ಮ ಬ್ರಹ್ಮ ಅಂತ ಅದನ್ನು ಹೆಚ್ಚು ಕಡಿಮೆ ಹಂಗೆ ಆಗ್ತಾ ಇತ್ತು. ಮತ್ತೆ ಇದು ತತ್ವಮಸಿ ಅಂತ ಇನ್ನೊಂದು ಮಹಾವಾಕ್ಯ ಇದೆ. ಸೊ ಇದೆಲ್ಲ ಸ್ವಲ್ಪ ನಮಗೆ, ಯಾಕಂದ್ರೆ ಮೊದಲನೇ ಹೆಜ್ಜೆನ ಬಿಡ್ತಾ ಇದೀವಲ್ಲ. ಸೊ ನಾನೇನ್ ಮಾಡಿದೆ, ಈ 4ರಲ್ಲಿ ಪ್ರಜ್ಞಾನಂ ಬ್ರಹ್ಮ ಅಂತ ಒಂದು ಮಹಾವಾಕ್ಯ. ಇದು ಐತರಿಯ ಉಪನಿಷದ 3ನೇ ಚಾಪ್ಟರ್. ಇದು ಋಗ್ವೇದದ ಒಂದು ಮಹಾವಾಕ್ಯ. ಪ್ರಜ್ಞಾನಂ ಬ್ರಹ್ಮ ಅಂದ್ರೇನು? ನಮ್ಮಲ್ಲಿ ಇರ್ತಕ್ಕಂಥ ಏನಿ ಪ್ರಜ್ಞೆ ಇದೆ ಅದೇ ಪರಮಾತ್ಮ ಅಂತೇಳಿ. ಸೊ ನಮ್ಮಲ್ಲಿ 3 ಸ್ಥಿತಿಯಲ್ಲಿ, ಜಾಗೃತ, ಸ್ವಪ್ನ, ಸುಷುಪ್ತಿ ಸ್ಥಿತಿಯಲ್ಲಿ ಯಾರು ನೋಡ್ತಾ ಇದ್ದಾರೆ, ಯಾರು ಸದಾ ಇದ್ದಾರೆ? ಈ ಪ್ರಜ್ಞೆನೇ ಸದಾ ಇದೆ ನಮ್ಮಲ್ಲಿ. ಅದೇ ಆ ಪರಮಾತ್ಮನ ಸ್ವರೂಪ. ಇವಾಗ ನಾವೇನ್ ಮಾಡ್ಬೇಕು, ಇವಾಗ ಈ ಒಂದು ಮಂತ್ರವನ್ನ ತಗೊಂಡು ಬೆಳಿಗ್ಗೆಯ ಸಮಯ ಎದ್ದ ತಕ್ಷಣ ಏನಿರುತ್ತೆ, ನೀವು ಅವಾಗ ಇನ್ನ ನಿಮ್ದು ಆಲ್ಫಾ ಲೆವೆಲ್ಕಿನ್ನ ನೀವು ಕಮ್ಮಿ ಇರ್ತೀರ. ನಿಮ್ಮ ಮೈಂಡ್ ವಿಚಾರದಲ್ಲಿ ಅವಾಗ ಸಬ್ ಕಾನ್ಶಿಯಸ್ಗಿನ್ನ ಕನೆಕ್ಟೆಡ್ ಆಗಿರ್ತೀರ ನೀವು. ಇವೆಲ್ಲ ವಿಚಾರ ಸಬ್ ಕಾನ್ಶಿಯಸ್ಗೆ ಹೋಗ್ಬೇಕು. ಆ ಸಬ್ ಕಾನ್ಶಿಯಸ್ ಹೋಗೋ ಸ್ಟೇಟಿಗೆ ನೀವು ಈ ಒಂದು ಎಕ್ಸಸೈಸ್ಗೆ 4 ಗಂಟೆಗೆ ನೀವು ಅಲಾರಾಮ್ ಇಟ್ಕೊಂಡು ಎದ್ದು ಒಂದು 5 ಅಥವಾ 10 ನಿಮಿಷ ಮಾಡಿ ಮತ್ತೆ ಮಲಗಿದ್ರು ತಪ್ಪಿಲ್ಲ. ಆ ಒಂದು ಗಾಢ ನಿದ್ರೆ ಸಮಯದಲ್ಲಿ ಏನಿರ್ತಲ್ಲ, ಆ ಸಮಯದಲ್ಲಿ ಎದ್ದು ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ ಅಂತೇಳಿ ನಿಮ್ಮಲ್ಲಿ ಆ ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆಯನ್ನ ಒಂದು ನೀವು ಗಮನಿಸ್ತಾ ಒಳಗಡೆ ಅದೇ ಸತ್ಯ, ಅದೇ ಬ್ರಹ್ಮ, ಅದೇ ಸತ್ಯ, ಅದೇ ಬ್ರಹ್ಮ ಅಂತ ನೀವು ಮಾಡ್ಕೊಂತ ಹೋಗಿ, ಅವಾಗ ನಿಮ್ಮಲ್ಲಿ ಇರ್ತಕ್ಕಂಥ ಆ ಒಂದು ನಾನು ಅನ್ನೋದೇನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಎಷ್ಟಿರುತ್ತೆ ಅಷ್ಟೇ ಇರಲಿ, ನೀವು ಇದನ್ನ ಬೆಳೆಸಿ, ಅದು ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ. ಅದು ಬರೀ ನಾವು ಪ್ರಜ್ಞೆ ಅಂತೀವಿ, ಚೈತನ್ಯ ಅಂತೀವಿ ಅಲ್ವಾ? ಇದಕ್ಕೆ ಎಷ್ಟು ರೀತಿ ಸಂಸ್ಕೃತದಲ್ಲಿ ಇದನ್ನ ಇವರೇ ಋಷಿಗಳು ಬರೆದಿದ್ದು ಸಮಜ್ಞಾನಂ ಅಂತಾರೆ. ಅಂದ್ರೆ ಈ ಚೈತನ್ಯಗೆ ಅಜ್ಞಾನಂ ಅಂತ ಹೇಳಿ ಪರ್ಸೆಪ್ಷನ್ಸ್ಗೆ ಅಂತಾರೆ. ಪರ್ಸೆಪ್ಷನ್ ಅಂದ್ರೆ ಅನುಭವ. ನಮ್ಮಲ್ಲಿ ಏನು ಒಂದು ಪ್ರತಿಯೊಂದು ಅನುಭವ ಆಗುತ್ತಲ್ಲ, ಅದು ವಿಜ್ಞಾನಂ ಅಂತಾರೆ. ಅಂದ್ರೆ ನಾವೇನು ಇವಾಗ ತಿಳಿದುಕೊಳ್ತೀವಿ ನೋಡ್ರಿ, ಅದು ಇದು ವಿಷಯಗಳು, ಅದು ಕೂಡ ಈ ಒಂದು ಚೈತನ್ಯದಲ್ಲೇ ಬರುತ್ತೆ. ವಿಜ್ಞಾನಂ. ಪ್ರಜ್ಞಾನಂ ಅಂದ್ರೆ ಬುದ್ಧಿವಂತಿಕೆ, ಜ್ಞಾನ, ಯುಕ್ತಿ, ಜಾಣತನ, ಇದೆಲ್ಲ ಪ್ರಜ್ಞಾನಮಲ್ಲಿ. ಮೇಧ ಅಂದ್ರೆ ಮೆಂಟಲ್ ಬ್ರಿಲಿಯನ್ಸ್, ಮನಸ್ಸಿನ ಒಂದು ಚತುರಾಯಿ. ದೃಷ್ಟಿರ್ ಅಂದ್ರೆ ಮುಂದಾಲೋಚನೆ, ಮುಂದೆ ಏನಾಗ್ಬೋದು, ವಿಷನ್ ಆರ್ ಫೋರ್ಸೈಟ್ ಅಂತಂತೀವಲ್ಲ, ದೃಷ್ಟಿರ್. ಧೃತಿರ್ ಅಂದ್ರೆ ಒಂದು ರಿಸಾಲ್ವ್ ಅಂಡ್ ಡಿಟರ್ಮಿನೇಷನ್ ಅಂತ ನಾವೇನ್ ಹೇಳ್ತೀವಿ. ಅಂದ್ರೆ ನಿರ್ಧಾರ, ನಿಶ್ಚಯ, ತೀರ್ಮಾನ, ದೃಢ ನಿಶ್ಚಯ, ಇವೆಲ್ಲ ಆ ಧೃತಿರ್ ಶಕ್ತಿಯಲ್ಲಿ ಬರುತ್ತೆ. ಮತಿರ್ ಅಂತ ಬರುತ್ತೆ.
ಮತ್ತಿರ್ ಅಂದ್ರೆ ಏನಾಯ್ತು? ಥಿಂಕಿಂಗ್ ಎಬಿಲಿಟಿ, ಅರಿವು, ಎಲ್ಲಾದ್ರದ್ದು ಒಂದು ಅರಿವು. ಮತ್ತೆ ಮಾನಿಸ, ಮಾನಿಸ ಅಂದ್ರೆ ಒಂದು ಮಾನಸಿಕ ಒಂದು ಡಿಸಿಪ್ಲಿನ್, ಕಟ್ಟುನಿಟ್ಟು ಶಿಸ್ತು ಅಂತ ಏನಂತೀವಿ, ಅದು ಮಾನಿಸ. ಜುತಿಹಿ, ಜುತಿ ಅಂದ್ರೆ ಇಂಪಲ್ಸ್, ಪ್ರವೃತ್ತಿ ಅಂತೇಳಿ ನಮ್ಗೆ ಸಡನ್ ಆಗಿ ಇಂಪಲ್ಸ್ ಬರುತ್ತಲ್ಲ, ಪ್ರವೃತ್ತಿ, ಆಂತರಿಕ ಒಂದು ವಿಚಾರ. ಸ್ಮೃತಿ, ನಮಗೆ ನೆನಪಿನ ಶಕ್ತಿ, ಸ್ಮರಣ ಶಕ್ತಿ. ಸಂಕಲ್ಪ, ಒಂದು ಮನಸ್ಸನ್ನ ಗಟ್ಟಿ ಮಾಡಿ ಸಂಕಲ್ಪ ಅಂತ ನಾವು ಇದು ಮಾಡೇ ತೀರ್ತೀನಿ, ವಿಲ್ ಆರ್ ಇಂಟೆನ್ಷನ್ ಅಂತೀವಿ ಸಂಕಲ್ಪ. ಕ್ರತುರ್ ಅಂದ್ರೆ ಒಂದು ಗುರಿ, ಲಕ್ಷ್ಯ, ಉದ್ದೇಶ, ಧ್ಯೇಯ, ಉದ್ದಿಷ್ಟ, ಇದು ಕ್ರತುರ್. ಅಸುಹು ಅಂದ್ರೆ ಒಂದು ಚೈತನ್ಯ, ಕಾಮ, ಆಸೆ. ವಾಸ, ನಿಗ್ರಹ. ಇವೆಲ್ಲ ಈ ಒಂದು ಪ್ರಜ್ಞಾನಂಗೆ ಇವಿಷ್ಟು ಅರ್ಥಗಳು ಈ ಋಗ್ವೇದದಲ್ಲಿ ಹೇಳಿದ್ದಾರೆ. ಇಷ್ಟೆಲ್ಲ ಈ ಕೆಲಸ ಮಾಡ್ತಾರೆ ನೋಡಿ, ನೀವೇ ವಿಚಾರ ಮಾಡಿ. ಇಷ್ಟೆಲ್ಲ ಮಾಡ್ತೀವಲ್ಲ ನಾವು, ಇವೆಲ್ಲ ನಮ್ಮ ದೇಹದಲ್ಲಿ ಏನೇನು ಆಗ್ತಾ ಇದೆಯಲ್ಲ, ಇದಲ್ಲದೆ ಮುಖ್ಯವಾಗಿ ಮಾಡ್ತಕ್ಕಂಥದ್ದೇನು? ಪ್ರಜ್ಞಾನಂ. ಕಣ್ಣಿಗೆ ನೋಡುವ ಶಕ್ತಿ ಕೊಡುತ್ತೆ, ಕಿವಿಗೆ ಕೇಳುವ ಶಕ್ತಿ ಕೊಡುತ್ತೆ, ಬಾಯಿಗೆ ನಾಲಿಗೆಗೆ ರುಚಿಯ ಶಕ್ತಿ ಕೊಡುತ್ತೆ, ಚರ್ಮಕ್ಕೆ ಸ್ಪರ್ಶದ ಶಕ್ತಿ ಕೊಡುತ್ತೆ, ಮೂಗಿಗೆ ವಾಸನೆಯ ಶಕ್ತಿ ಕೊಡುತ್ತೆ. ಇದಲ್ಲದೆ ಇಷ್ಟೆಲ್ಲ ಕೆಲಸಗಳು ಮಾಡ್ತಕ್ಕಂಥ ಈ ಪ್ರಜ್ಞಾನ, ಇವಾಗ ಹೇಳಿ, ಈ ಅಹಂ ಮುಂದೆ ಈ ಪ್ರಜ್ಞಾನನ ನೀವೇ ವಿಚಾರ ಮಾಡಿ ನೋಡಿ, ಯಾವುದು ಶ್ರೇಷ್ಠ ಇದರಲ್ಲಿ? ಅಹಂ ಏನು ಮಾಡ್ತಾ ಇದ್ದಾನೆ? ಏನು ಮಾಡೋದಿಲ್ಲ, ಗೊಂದಲ ಬಿಟ್ಟು ಏನೇನು ಮಾಡೋದಿಲ್ಲ. ಈ ಒಂದು ಚೈತನ್ಯ ಶಕ್ತಿಯೇ ಅದೊಂದು ಪರಮಶಕ್ತಿ ನಮ್ಮಲ್ಲಿ ಇದ್ದಿದ್ದು, ಅದು ಇವೆಲ್ಲ ಕೆಲ್ಸಗಳು ಇದು ಮಾಡ್ತಾ ಇದೆ. ಸೊ ನಾವು ಈ ಒಂದು ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಈ ಒಂದು ಚೈತನ್ಯ ಶಕ್ತಿ, ಇವೆಲ್ಲ ಇವೇನು ವಿಚಾರಗಳಿದಾವೆ ಇದನ್ನ ನೋಡಿ, ಪ್ರತಿಯೊಂದು ಮಾಡ್ತಾ ಇದೆಯಲ್ಲ. ಪರ್ಸೆಪ್ಷನ್ಸ್, ಡಿಸರ್ನ್ಮೆಂಟ್, ಇಂಟೆಲಿಜೆನ್ಸ್, ಮೆಂಟಲ್ ಬ್ರಿಲಿಯನ್ಸ್, ವಿಷನ್, ರಿಸಾಲ್ವ್, ಕಾಗ್ನಿಷನ್, ಮೆಂಟಲ್ ಡಿಸಿಪ್ಲಿನ್, ಇಂಪಲ್ಸ್, ಮೆಮರಿ, ವಿಲ್, ಗೋಲ್, ಲೈಫ್, ಡಿಸೈರ್, ಕಂಟ್ರೋಲ್, ಇವೆಲ್ಲ ಒಂದು ಪ್ರಜ್ಞಾನದಲ್ಲಿ ಬರ್ತಕ್ಕಂಥ ವಿಷಯಗಳು. ಅದೇ ಪರಮ ಸತ್ಯ. ನಾವು ಅನ್ನೋದು ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಅಷ್ಟೇ. ಹುಟ್ಟದಾಗೂ ಕೂಡ ಇರೋದಿಲ್ಲ. ಅದೊಂದು 3-4 ವರ್ಷಕ್ಕೆ ಯಾವಾಗ ಮಗು ಒಂದು ಸ್ವಲ್ಪ ದೊಡ್ಡದಾಗುತ್ತೋ ಅವಾಗ ಆ ಪರಮಾತ್ಮ ಶಕ್ತಿಯಿಂದಾನೇ ಅದು ಬಂದಿರೋದು. ಅದು ಮತ್ತೆ ನಾನು ಹೇಳಿದಾಗೆ, ಯಾರಿಗೆ ತನಗೆ ಯಾರ ಮೇಲೆ ಕರುಣೆ ಬರುತ್ತೋ, ಯಾರಿಗೆ ಪ್ರೀತಿ ಅನ್ನಿಸ್ತಾರೋ ಅವ್ರಿಗೆ ವಿಚಾರ ಕೊಡ್ತಾನೆ. ಇಲ್ಲಿ ಚೇಂಜ್ ಮಾಡಪ್ಪ, ಡಿಫಾಲ್ಟ್ ಸೆಟ್ಟಿಂಗ್ ಚೇಂಜ್ ಮಾಡು. ನಾನು ಅನ್ನೋದಲ್ಲ ಶ್ರೇಷ್ಠ, ಈ ಒಂದು ಚೈತನ್ಯ ಶಕ್ತಿ ಶ್ರೇಷ್ಠ. ಅದೇ ಮಾಲೀಕ. ಈ ಒಂದು ವಿಶ್ವದ ಮಾಲೀಕನೂ ಆತ್ಮೆ, ಈ ಒಂದು ಜಗತ್ತಿನ ಮಾಲೀಕನೂ ಆತ್ಮೆ, ಈ ದೇಹದ ಮಾಲೀಕನೂ ಆತ್ಮೆ. ಒಳಗಿದ್ದು ಆತ್ಮೇ ಇದನ್ನ ಸಂಚಲನೆ ಮಾಡ್ತಾ ಇದ್ದಾನೆ. ಈ ಒಂದು ಶರಣಾಗತಿ ನಮ್ಮಲ್ಲಿ ಆಗ್ಬೇಕು. ಅದು ಯಾವಾಗ ಆಗುತ್ತೋ ಆವಾಗ ಏನಾಯ್ತು, ನಾವು ಈ ಒಂದು ಜೀವಾತ್ಮದ ಬಂಧನದಿಂದ ನಾವು ಪರಮಾತ್ಮನ ಕಡೆಗೆ ನಿಧಾನಕ್ಕೆ ಹೋಗ್ತೀವಿ. ಓಕೆ, ಇವಾಗ ಪಂಚಕೋಶಗಳದ್ದು ಒಂದಾದ್ರೂ ತಗಣೆ ಮತ್ತು ಸ್ಥೂಲ ಶರೀರ. ಮೊದಲನೇದು ಅನ್ನಮಯ ಕೋಶ. ಅನ್ನಮಯ ಕೋಶದಲ್ಲಿ ಬರ್ತಕ್ಕಂಥದ್ದು ಒಂದೇ ಸ್ಥೂಲ ಶರೀರ. ಇನ್ನ ಎರಡನೇದು ಯಾವುದು? ಸ್ಥೂಲ ಶರೀರ ಆದ್ಮೇಲೆ ಸೂಕ್ಷ್ಮ ಶರೀರ ಅಲ್ವಾ? ಅದರಲ್ಲಿ 3 ಕೋಶಗಳು ಬರುತ್ತೆ. ಯಾವುದು? ಪ್ರಾಣಮಯ ಕೋಶ, ಮನೋಮಯ ಕೋಶ ಮತ್ತೆ ವಿಜ್ಞಾನಮಯ ಕೋಶ. ಇನ್ನ 3ನೇ ಶರೀರ ಯಾವುದು? ಕಾರಣ ಶರೀರ. ಅದರಲ್ಲಿ ಆನಂದಮಯ ಕೋಶ ಬರುತ್ತೆ. ಇಲ್ಲಿ ಕೋಶಗಳ ವಿಚಾರ ಏನು ಇದನ್ನ ಹೇಳ್ತೀನಿ. ಚೈತನ್ಯ ಶಕ್ತಿ ಒಳಗಡೆ ಇದೆ ದೇಹದಲ್ಲಿ.
ಅದರ ಮೇಲ್ಗಡೆಯಿಂದ ಒಂದೊಂದೇ ಪದರ ಇದು. ಮೊದಲನೇ ಪದರ ಯಾವುದು? ಕಾರಣ ಶರೀರದ ಆನಂದಮಯ ಕೋಶ. ಅದು ಚೈತನ್ಯ ಶಕ್ತಿಗೆ ಪಕ್ಕದ್ದೇ ಅದು. ಇವಾಗ ಹೇಗೆ ನೀವು ಟ್ರೈನ್ನಾಗ ನೋಡ್ರಿ, AC ಕೋಚ್ ಇರುತ್ತೆ, ಪಕ್ಕದಲ್ಲಿ 3 ಟೈರ್ ಕೋಚ್ ಇದೆ ಅಂದ್ರೆ ನಾನ್ AC. ಆ AC ಕೋಚ್ ಪಕ್ಕದಲ್ಲಿ ಹೋದ್ರೆ ಸ್ವಲ್ಪ ತಣ್ಣಗನ್ಸುತ್ತಲ್ಲ, ಆ ಒಂಥರ ಒಂದೇನೋ ಒಂದು, ಎಷ್ಟು ಅಂದ್ರೆ ಒಂದು ತಂಪು ಅನ್ಸುತ್ತೆ. ಅಲ್ಲಿ ಹೊರಗಡೆ ಒಳ್ಳೆ ಬಿಸಿ ಇದೆ, ಇಲ್ಲಿ AC ಕೋಚ್ ಫುಲ್ AC ಹಾಕಿದ್ದಾರೆ ಕೋಚ್ನಾಗೆ, ಅದ್ರ ಪಕ್ಕಕ್ಕೆ ಒಂದು ಸ್ವಲ್ಪ ಹೇಗೆ ನಮಗೆ ಆ ಒಂದು ಫೀಲಿಂಗ್ ಬರುತ್ತೆ, ಹಾಗೆ ಈ ಚೈತನ್ಯ ಶಕ್ತಿ ಪಕ್ಕದಲ್ಲಿ ಆನಂದಮಯ ಕೋಶ. ಅದರಲ್ಲಿ ಆನಂದಮಯ ಕೋಶದಲ್ಲಿ ಆ ಏನೊಂದು ಸ್ವಲ್ಪ ತಣ್ಣಗೆ ಅದ್ರ ಪಕ್ಕದ್ದು ಬರ್ತಾ ಇದೆ. ಅಷ್ಟಕ್ಕೆ ನಾವು ಇಷ್ಟು ಜೀವನದಾಗೆ ನಮ್ಗೆ ಯಾವಾಗಾದ್ರೂ ಸಂತೋಷ ಆದಾಗೆ ಇಷ್ಟೇ ಸಂತೋಷ ನಮ್ದು. ಅದನ್ನ ಮುಂದೆ ಆನಂದಮಯ ಕೋಶಕ್ಕೆ ಬಂದಾಗೆ ನಾನು 3 ರೀತಿ ಇದೆ ಅದರಲ್ಲಿ, ಪ್ರಿಯ, ಮೋದ, ಪ್ರಮೋದ ಅಂತ 3 ರೀತಿ ಆನಂದ ಕೊಡ್ತಕ್ಕಂತ ಅದು ಸ್ಥಿತಿ. ಅದು ಆ ಒಂದು ಸ್ಥಿತಿಯಲ್ಲಿ ನಾವಿದೀವಿ. ಇನ್ನ ನಾವು AC ಕೋಚಲ್ಲಿ ಹೋದ್ರೆ ನಮ್ಗೆ ಎಷ್ಟು ಸೊಗಸಾಗ್ಬಾರ್ದು ಪ್ರಯಾಣ. ನಾವು ಪಕ್ಕದಲ್ಲೇ ಒಂದ್ ಸ್ವಲ್ಪ ಅದಕ್ಕೆ ನಿಂತ್ಕೊಂಡು ಒಬ್ಬೊಬ್ಬ ತಣ್ಣಗೆ ಎಷ್ಟು ಚೆನ್ನಾಗಿತ್ತಲ್ಲ, ಇಲ್ಲೇ ಒಂದ್ ಸ್ವಲ್ಪ ನಿಂತ್ಕೋಣ ಅಂತ ಅಲ್ಲಿ ನಿಂತ್ಕೊಂಡಿದೆ. ಇದು ಆನಂದಮಯ ಕೋಶ. ಅದರ ಮೊದಲು ನೆಕ್ಸ್ಟ್ ಪದರ ಏನಿದೆ, ಕರ್ಟನ್. ಶೀತ್ ಅಂದ್ರೆ ಎನ್ಕ್ಲೋಜರ್, ಕರ್ಟನ್ ಅದು ವಿಜ್ಞಾನಮಯ ಕೋಶ. ಅಲ್ಲಿ ಇರ್ತಕ್ಕಂಥ ಬುದ್ಧಿಶಕ್ತಿ ಮತ್ತೆ ಈ ಒಂದು ಅಹಂಕಾರ, ಅಲ್ಲಿ ಜನ್ಮ ಇದೆ ನೋಡ್ರಿ ಅಹಂಕಾರಕ್ಕೆ. ಸೊ ಅದಾದ್ಮೇಲೆ ಮನೋಮಯ ಕೋಶ. ಅದಾದ ನಂತರ ಇನ್ನೊಂದು ನೆಕ್ಸ್ಟ್ ಕೋಶ ಬಂದ್ಬಿಟ್ಟು ಪ್ರಾಣಮಯ ಕೋಶ. ಅದಾದ್ಮೇಲೆ ಕೊನೆ ಕೋಶ ಈ ಒಂದು ಅನ್ನಮಯ ಕೋಶ, ಅಂದ್ರೆ ಸ್ಥೂಲ ಶರೀರ. ಎಷ್ಟು ದೂರ ಆಯ್ತು ಇವಾಗ, ಮಧ್ಯದಲ್ಲಿ 4 ಪದರಗಳು ಬಂದ್ಬಿಟ್ರು. ಸೊ ಹಾಗಾಗಿ ದೇಹದಲ್ಲಿ ಹೆಚ್ಚಾಗಿ ನಮಗೆ ಈ ಒಂದು ಅಹಂಕಾರ ಇದು ದೇಹದಲ್ಲಿ ಯಾಕೆ ದೂರ ಆಯ್ತಲ್ಲ, ಅದು ಎಷ್ಟು ಚೈತನ್ಯ ಶಕ್ತಿಗೆ ಹತ್ರ ಇರುತ್ತೋ ಅದ್ರ ಶಕ್ತಿ ಹೋಯ್ತು. ಅದಕ್ಕೆ ಇವಾಗ ಲೇಟೆಸ್ಟ್ ಎಲ್ಲ ಏನು ಫಿಲಾಸಫರ್ಸ್ ಮೊದ್ಲಿಂದಾನು ಹೇಳ್ತಾ ಇದಾರೆ, ಇಲ್ಲ ಅಂತಲ್ಲ, ಇವಾಗ ಹೆಚ್ಚಾಗಿ ಅವರು ಅದನ್ನ ಕಂಡು ಹಿಡಿದುಕೊಂಡಿದ್ದಾರೆ. ಲಿವ್ ಇನ್ ದಿ ಪ್ರೆಸೆನ್ಸ್ ಅಂತಾರೆ, ಲಿವ್ ಇನ್ ದಿ ಮೂಮೆಂಟ್. ಇದರ ಅರ್ಥ ಏನು? ನೀವು ಯಾವಾಗ ಈ ಒಂದು ಕರೆಂಟ್ ಸಿಚುವೇಶನ್ ಅಲ್ಲಿ, ಈ ಒಂದು ಸೆಕೆಂಡ್ ಇವಾಗ ನಡೀತಾ ಇದೆ, 1 ಸೆಕೆಂಡ್ ಆಯ್ತು, ಮತ್ತೆ 1 ಸೆಕೆಂಡ್ ಆಯ್ತು, ಮತ್ತೆ 1 ಸೆಕೆಂಡ್ ಆಯ್ತು. ಆ ಯಾವ ಸೆಕೆಂಡ್ ನಡೀತಾ ಇದೆ ಆ ಸೆಕೆಂಡ್ನಲ್ಲಿ ನೀವು ನಿಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿಯಲ್ಲಿ ನೀವು ಇದ್ಬಿಟ್ರೆ ಅಹಂಕಾರ ಸ್ವಲ್ಪನೂ ಮುಟ್ಟೋದಿಲ್ಲ ನಿಮ್ಗೆ. ಅಂದ್ರೆ ಏನಾಯ್ತು, ಮನಸ್ಸು ಬಿದ್ದೋಗುತ್ತದ. ಅದು ಮನೋನಾಶದ ಒಂದು ಸೀಕ್ರೆಟ್. ಅದು ನೀವು ಆ ಚೈತನ್ಯ ಶಕ್ತಿಯಲ್ಲೇ ಮನಸ್ಸಿಟ್ಕೊಳ್ಳಿ, ನಿಮ್ಮ ಅರಿವಿಟ್ಕೊಳ್ಳಿ, ಸಾರಿ ಮನಸ್ಸಲ್ಲ ಅರಿವಿಟ್ಕೊಳ್ಳಿ. ಅವಾಗ ನಿಮಗೆ ಮನಸ್ಸು ಹತ್ರ ಬರೋದಿಲ್ಲ. ಮನಸ್ಸು ಹತ್ರ ಬರಲಿಲ್ಲ ಅಂದ್ರೆ ನಿಮಗೆ ಯಾವ್ದು ತರದ ಒಂದು ಕ್ರೋಧ, ಕಾಮ, ದ್ವೇಷ, ಲೋಭ, ಮೋಹ, ಮದ, ಮಾತ್ಸರ್ಯ ಯಾವ್ದ್ಯಾವ್ದು ಇರೋದಿಲ್ಲ. ಒಂದು ಶಾಂತಿ ಅನುಭೂತಿ. ನೀವು ಆ AC ಕೋಚ್ನಾಗ ಇರ್ತೀರ ಅವಾಗ. ಯಾಕೆ ನೀವು ಆನಂದ, ಅದು ಸುಮ್ಮನೆ ಪಕ್ಕದ ಕೋಚ್ಗೆ ಸ್ವಲ್ಪ ತಂಪು ತಟ್ಟಿದೆ ಅಷ್ಟೇ. ಇದು ಪರಮಾನಂದ, ಇದು ಅನಂತ ಆನಂದದ ಒಂದು ಪರಮಾನಂದದ ಆ ಚೈತನ್ಯ ಸ್ವರೂಪದ ಅನುಭವ. ಇದನ್ನ ಯಾರು ಅನುಭವಿಸ್ತಾರೋ ಅವಾಗ ಅವ್ರು ಹೊರಗಿಂದಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಪರಮನ್ನ ತಿಂದಿರ್ತಾರೆ ಅವರಿಗೆ ನೀವು ಗಂಜಿ ಕುಡಿತೀರೇನ್ರಿ ಅಂತಂದ್ರೆ ಅವ್ರು ಯಾಕೆ ತಿಂತಾರೆ ಹೇಳಿ, ಕುಡಿತಾರೆ ಹೇಳಿ ಅವರು? ನಾವು ಒಳ್ಳೆ ಕೇಸರು, ಬಾದಾಮ್, ದ್ರಾಕ್ಷಿ ಅದೆಲ್ಲ ಹಾಕೊಂಡು ನಾವು ಪರಮನ್ನ ತಿನ್ಬೇಕಾದ್ರೆ ನೀನೇನೆ ನನಗೆ ಗಂಜಿ ಕೊಡ್ತೀಯ? ಅವ್ರು ಹೊರಗಿಂದೆಲ್ಲ ಗಂಜಿ ಸಮಾನ ಅವ್ರಿಗೆ, ಯಾರು ಜ್ಞಾನಿಗಳಿಗೆ. ಇಲ್ಲಿ ಅನ್ನಮಯ ಕೋಶ ನೋಡೋಣ. ಏನಪ್ಪ ಅನ್ನಮಯ ಕೋಶ? ಈ ಅನ್ನಮಯ ಕೋಶ ಅಂದ್ರೆ ಈ ದೇಹ ನಿರ್ಮಾಣ ಆಗಿದ್ದು ಹೇಗೆ? ಮೂಲಭೂತವಾಗಿ ನಾನು ನಿಮಗೊಂದ್ಸರ್ತಿ ಪಂಚಾಗ್ನಿ ವಿಷಯ ಹೇಳಿದ್ದೆ ನಿಮಗೆ. ಪಂಚಾಗ್ನಿ ವಿಷಯ ಹೇಗೆ ಸೂರ್ಯನಿಂದ
5 ಸ್ಟೇಜಲ್ಲಿ ಆಹುತಿಯಾಗಿ ಕೊನೆಯದಾಗಿ ಅದು ಒಂದು ನಮ್ಮ ಈ ಸ್ತ್ರೀ ಮಾತೆಯಲ್ಲಿ ಅನ್ನೋದು ಗರ್ಭದಲ್ಲಿ ಬರುತ್ತೆ ನೋಡಿ. ಮೊದಲನೇದು ಯಾವುದು? ಅರ್ಘ್ಯ. ಸೂರ್ಯನಿಂದ ಚಂದ್ರನಿಗೆ ಅರ್ಘ್ಯ ಆಯ್ತು. ಯಾವುದು? ಜೀವ. ಇಲ್ಲಿಂದ ಭೂಮಿಯಿಂದ ಹೋಗಿರ್ತಕ್ಕಂಥ ಜೀವ ಸ್ಥೂಲ ಮತ್ತು ಸೂಕ್ಷ್ಮ ಮತ್ತು ಕಾರಣ ಶರೀರ, ಯಾತನಾ ಶರೀರ. ಇಲ್ಲಿ 11 ದಿನ ಏನು ಅದಕ್ಕೆ ಶರೀರ ಪೂಜೆ ಮಾಡಿ ಶರೀರ ಮಾಡಿ ಕಳಿಸ್ತಾರೆ. ಅದು ಯಮಲೋಕಕ್ಕೆ ಹೋಯ್ತು. ಅಲ್ಲಿ ಅದಕ್ಕೆ ಜೀವ ನಿರ್ಧಾರ ಆಯ್ತು. ಆ ಜೀವ ನಿರ್ಧಾರ ಆದ್ಮೇಲೆ ಅವಾಗ ಅದು ಗರ್ಭಕ್ಕೆ ಹೋಗ್ಬೇಕಾದ, ಯಾವ್ದಾದ್ರು ಒಂದು ತಾಯಿ ಗರ್ಭಕ್ಕೆ ಹೋಗ್ಬೇಕು. ಅದು ತಾಯಿ ಮಾನವರೇ ಆಗಿರ್ಬೋದು, ಇಲ್ಲ ಅದು ಜಿರ್ಲೆ ಆಗಿರ್ಬೋದು, ಇಲ್ಲ ಹಾವಾಗಿರ್ಬೋದು, ಇಲ್ಲ ಏನಾದ್ರೂ ಪ್ರಾಣಿ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಆ ಒಂದು ತಾಯಿ ಗರ್ಭಕ್ಕೆ ಹೋಗ್ಬೇಕು. ಅದು ಹೇಗೆ ಹೋಗುತ್ತೆ? ಈ ಒಂದು ಸೂರ್ಯನಿಂದ ಚಂದ್ರನಿಗೆ ಹೋಗುತ್ತೆ. ಚಂದ್ರನಿಂದ ಅದು ಮೊದಲನೇ ಅರ್ಘ್ಯ. ಎರಡನೇ ಅರ್ಘ್ಯ ಪರ್ಜನ್ಯ ಅಂತೇಳಿ ಮಳೆ ರೂಪದಲ್ಲಿ ಅದು ಆ ಜೀವ ಟ್ರಾವೆಲ್ ಮಾಡಿ ಈ ಭೂಮಿಯ ಮೇಲೆ 3ನೇ ಅರ್ಘ್ಯ. ಅದು ಅಲ್ಲಿ ಭೂಮಿಯಿಂದ ಅದೇನಾಯ್ತು? ಆಹಾರ ಆಯ್ತು. ಆ ಆಹಾರ ಸೇವನೆ ಮಾಡಿರ್ತಕ್ಕಂಥ ಏನು ಒಂದು ಮನುಷ್ಯ ಇರ್ತಾನೆ, ಆತನ ವೀರ್ಯದಲ್ಲಿ ಇದು ಆ ಜೀವ ಹೋಗುತ್ತೆ. ಆ ಮನುಷ್ಯನ ವೀರ್ಯದಿಂದ ತಾಯಿಯ ಗರ್ಭದಲ್ಲಿ ಅದು 5ನೇ ಅರ್ಘ್ಯ ಆಗಿ ಪಂಚಾಗ್ನಿ ವಿದ್ಯಾ ಇದು. ಸೊ 5ನೇ ಅರ್ಘ್ಯ ಆಗಿ ತಾಯಿಯ ಒಂದು ಗರ್ಭದಲ್ಲಿ ಈ ಒಂದು ಜೀವ ಹೋಗುತ್ತೆ. ಸೊ ಆಗ ಆ ತಾಯಿಗೆ ಬ್ರಹ್ಮ ಅಂತಾರೆ. ಈ ಜಗತ್ತಿನ ಮೇಲೆ ಸಾಕ್ಷಾತ್ ಬ್ರಹ್ಮ. ಯಾಕಂದ್ರೆ ಅವ್ರು ಅದಕ್ಕೊಂದು ರೂಪ ಕೊಡ್ತಾರೆ. ಪರಮಾತ್ಮ ಅಲ್ಲಿ ರೂಪ ಕೊಟ್ಟ, ಇಲ್ಲಿ ಯಮಲೋಕದಲ್ಲಿ ಇದಕ್ಕೆ ಈ ತರ ಜೀವ ಬೇಕು ಅಂತೇಳಿ. ನಮ್ಮ ವಾಸನಗಳ ಪ್ರಕಾರ ಏನೇನ್ ಇದಕ್ಕೆ ಯಾವ ತರದ ಒಂದು ಆಕಾರ ಬರಬೇಕು ಅದು ಇಲ್ಲಿ ತಾಯಿ ಕೊಡ್ತಾರೆ. ಸೊ ಅವರು ಇದಕ್ಕೆ ಒಂದು ಫಿಸಿಕಲ್ ಫಾರ್ಮ್ ನ ಇಲ್ಲಿ ಕೊಟ್ಟು ಅದಕ್ಕೆ ಜನ್ಮ ಆಗುತ್ತೆ. ಅದಕ್ಕೆ ಅವರಿಗೆ ಪ್ರತ್ಯಕ್ಷ ದೈವಿ ಅಂತ ಅನ್ನೋದು. ಯಾರಿಗೆ? ಮಾತೆಯರಿಗೆ. ಬ್ರಹ್ಮ ಆದ್ಮೇಲೆ ನೆಕ್ಸ್ಟ್ ಅವರೇ ಕ್ರಿಯೇಷನ್ ಅಲ್ಲಿ. ಯಾಕೆ? ಆ ಬ್ರಹ್ಮನ್ ಕೆಲಸ ಇಲ್ಲಿ ಜಗತ್ನಲ್ಲಿ ಮಾಡ್ತಕ್ಕಂಥದ್ದು ಅವ್ರೊಬ್ಬರಿಗೆ ಇರೋದು, ಬೇರೆ ಯಾರಿಗೂ ಇಲ್ಲ. ಸೊ ಇಲ್ಲಿ ಪಂಚಾಗ್ನಿ ಪ್ರಕಾರ ಏನಾಯ್ತು? ಆಹಾರ ಸೇವನೆಯಿಂದ ಈ ಒಂದು ಜೀವ ನಿರ್ಮಾಣ ಆಯ್ತು. ಅಂದ್ರೆ ಇದು ಜೀವಕ್ಕೆ ಕಾರಣ ಆಯ್ತು. ಅದೇ ಆಹಾರ ತಿಂದು ಈ ದೇಹ ಬೆಳೀತಾ ಹೋಗುತ್ತೆ. ನೋಡಿ ನೀವು, ಆಹಾರದಿಂದಾನೇ ಅಲ್ವಾ ನಾವು ಬೆಳೆಯೋದು. ಮತ್ತೆ ಕೊನೆಗೆ ಈ ಜೀವ ಏನಿದೆ ಆಹಾರದಿಂದ ಬೆಳೆದು 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 ಒಂದು ದಿನಕ್ಕೆ ಕೊನೆಗೆ ಇದರ ಸಾವಾಗತ್ತೆ. ಸಾವಾದ ನಂತರ ಇದು ಪಂಚಭೂತಗಳಲ್ಲಿ ಸೇರಿ ಕೊನೆಗೆ ಇದು ಕೂಡ ಬೇರೆ ಒಂದು ಕ್ರಿಮಿ ಕೀಟಕ್ಕೆ ಒಂದು ಆಹಾರ ಆಗ್ಬಿಡುತ್ತೆ. ಆಹಾರದಿಂದ ಹುಟ್ಟಿರ್ತಕ್ಕಂಥದ್ದು, ಆಹಾರದಿಂದ ಬೆಳೆದಿರ್ತಕ್ಕಂಥದ್ದು, ಮತ್ತೆ ಅದೇ ಕೊನೆಗೆ ಆಹಾರವಾಗಿ ಬಾಕಿ ಪ್ರಕೃತಿಯಲ್ಲಿ ಹೋಗಿರ್ತಕ್ಕಂಥದ್ದಕ್ಕೆ ಸ್ಥೂಲ ಶರೀರ ಅಂತ ನಾವಂತೀವಿ. ಅನ್ನಮಯ ಕೋಶ, ಇದೇ ಅನ್ನಮಯ ಕೋಶ. ಇಲ್ಲಿ ಏನಾಯ್ತು ಇವಾಗ? ಇದು ಜೀವ ಅಲ್ಲ, ಇದು ಜೀವಕ್ಕೆ ಚೈತನ್ಯ ಶಕ್ತಿ ಅದು 4 ಪದರ ಬಂದ್ಬಿಟ್ಟಿದೆ. ಮಧ್ಯದಲ್ಲಿ ಅಜ್ಞಾನ, ಸಂಪೂರ್ಣ ಅಜ್ಞಾನ. ಅದೇನನ್ನೋದು ಗೊತ್ತೇ ಇಲ್ಲ. ಅದು ನನ್ನ ನಿಜ ಸ್ವರೂಪ ಆ ಚೈತನ್ಯ ಶಕ್ತಿ ಆ ಪರಮಾತ್ಮಂದಂತ ಗೊತ್ತಿಲ್ಲ. ಅವಾಗ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಏನಾಗುತ್ತೆ? ಇದು ದೇಹ ಅಂತೇಳಿ ನಾನೇ ಅಂತ ಅನ್ಕೊಂಡ್ಬಿಡ್ತಿದ್ದ. ದೇಹ ಹೇಗೆ? ನಾನು ಗಂಡು ಮನುಷ್ಯ, ನಾನು ಹೆಣ್ಣು, ನಾನು ದಪ್ಪಗಿದ್ದೀನಿ, ನಾನು ತೆಳ್ಳಗಿದ್ದೀನಿ, ನಾನು ಎತ್ತರಿಗಿದ್ದೀನಿ, ನಾನು ಗಿಡ್ಡಕ್ಕಿದ್ದೀನಿ, ನಾನು ಕಪ್ಪಿದ್ದೀನಿ, ಕೆಂಪಗಿದ್ದೀನಿ. ಈ ತರ ಎಲ್ಲ ಫಿಸಿಕಲ್ ಡಿಸ್ಕ್ರಿಪ್ಷನ್ ಎಲ್ಲ. ಯಾಕಂದ್ರೆ ಇದಕ್ಕೆ ತನ್ನ ನಿಜ ಸ್ವರೂಪ ಆ ಚೈತನ್ಯ ಶಕ್ತಿಯಿಂದ ಬಂದಿರತಕ್ಕಂಥದ್ದು ಅದಂತ ಗೊತ್ತಿಲ್ಲ. ಬಹಳ ದೂರ ಇದೆ ಇದು. ಸೊ ಹಾಗಾಗಿ ಯಾವಾಗ್ಲೂ ಅಹಂಕಾರ, ನಾನು ನಾನು ಅನ್ನೋದು ಈ ದೇಹದಲ್ಲಿ ಇದ್ದಷ್ಟು ಬೇರೆ ಯಾವ ಕಡೆನೂ ಅದರದ್ದು ಅಷ್ಟು ಆವರಣ ಇಲ್ಲ. ಇಲ್ಲಿ ಏನಾಗುತ್ತೆ? ನಾನು ಅಂತ ಅನ್ಕೊಂಡು ನಾನು ಪ್ರತಿಯೊಂದಕ್ಕೂ ಎಲ್ಲ ಕಡೆ ಆವರಿಸ್ಬಿಟ್ಟಿದ್ದೀನಿ. ಯಾವುದು? ಅಹಂ ಶಕ್ತಿ. ಮತ್ತೆ ಏನಿದೆಯಪ್ಪ ಇದರಲ್ಲಿ? ನೀವು ನೋಡಿ,
ಇಷ್ಟು ಇಂಪಾರ್ಟೆನ್ಸ್ ಆ ದೇಹಕ್ಕೆ. ಇವತ್ತು ದೇಹ ಇದೆ ಅನ್ರಿ, ನೀವು ಇದಕ್ಕೆ ಆ ದೇಹನ ಎಲ್ಲ ಕಟ್ ಮಾಡಿ ಓಪನ್ ಮಾಡಿ ಕೊಟ್ರನ್ರಿ, ರಕ್ತ ಮಾಂಸ ಪ್ರತಿಯೊಂದು ಪಾರ್ಟ್ ಒಳಗಡೆ, ಅದು ಲಿವರು, ಕಿಡ್ನಿ, ಹಾರ್ಟ್, ಇಂಟೆಸ್ಟೈನ್, ಮಲ, ಮೂತ್ರ, ಅವೆಲ್ಲ ನಿಮಗೆ ತೆಗೆದುಕೊಟ್ರೆ, ತಗೊಳ್ರಿ ಇದೇ ದೇಹ ತಗೊಳ್ರಿ, ಇಲ್ಲಿ ಚರ್ಮನ ಇದೆ ತಗೊಳ್ರಿ, ನೀವು ಪ್ಯಾಕ್ ಮಾಡ್ಕೊಳ್ರಿ ಅಂತ ಕೊಟ್ರೆ ಅದು ದೇಹ. ಆತನ ಒಂದು ಶಕ್ತಿ ನೋಡಿ, ಪರಮಾತ್ಮನ ಶಕ್ತಿ ಎಷ್ಟು ಇದಕ್ಕೆ ಆ ಪ್ಯಾಕ್ ಮಾಡಿ ಇದನ್ನ ಎಷ್ಟು ಚೆನ್ನಾಗಿ ಕೊಟ್ಬಿಟ್ಟಿದಾನೆ ನಮ್ಗೆ. ನಮಗೆಷ್ಟು ಮೋಹ ಇದ್ರ ಮೇಲೆ. ಆಮೇಲೆ ಏನಿದೆ ಇದ್ರೊಳಗಡೆ ಅದನ್ನ ನಾವು ಒಳಗಡೆ ನೋಡಂಗಿಲ್ಲ, ಬಬ್ಬ ಸಾಧ್ಯ ಇಲ್ಲ ಅದು ನೋಡಕ್ಕೆ. ಆದ್ರೆ ನಾವು ಯಾಕೆ ನಮಗೆ ಇಷ್ಟು ಈ ದೇಹದ ಮೇಲೆ ಒಂದು ಕಳಕಳೆ? ಯಾಕಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಸುಖ ಏನ್ ನಾವು ಅನುಭವಿಸ್ತಾ ಇದ್ದೀವಿ ಎಲ್ಲವೂ ಈ ದೇಹದಿಂದನೇ ಬರ್ತಾ ಇದೆ. ಪಂಚೇಂದ್ರಿಯಗಳಿಂದ ಪ್ರತಿಯೊಂದು ಸುಖ ನಮಗೆ ಈ ದೇಹದಿಂದ ಅನುಭವ ಆಗ್ತಾ ಇದೆ. ಅದಕ್ಕೆ ನಾವು ಈ ದೇಹಕ್ಕೆ ಇಷ್ಟು ಮಹತ್ವ ಕೊಟ್ಟಿದ್ದೀವಿ. ಮತ್ತೆ ಇದು ಕೋಶಗಳಲ್ಲಿ ಆ ಒಂದು ಚೈತನ್ಯ ಶಕ್ತಿಯಿಂದ ಸಂಪೂರ್ಣ ದೂರವಾಗಿರ್ತಕ್ಕಂಥದ್ದು, ಸ್ಥೂಲವಾಗಿರ್ತಕ್ಕಂಥದ್ದು ಅನ್ನಮಯ ಕೋಶ. ಸೊ ಇಲ್ಲೇನು, ನಾನು ಈ ದೇಹ ಅಲ್ಲ, ನಾನು ಈ ದೇಹ ಅಲ್ಲ, ಇದನ್ನ ಒಂದು ರೀತಿ ಮಾಡೋದು. ಯಾಕಂದ್ರೆ ತಿಳುವಳಿಕೆ ಆಯ್ತಲ್ಲ, ಅರ್ಥ ಆಯ್ತಪ್ಪ ನನಗೆ, ನಾನು ಈ ದೇಹಕ್ಕೆ ಏನು ಮಾಡಿಲ್ಲ, ನಾನು ಊಟ ಮಾಡೋದ್ ಬಿಟ್ರೆ ನನಗೆ ಇನ್ನೊಂದು ಗೊತ್ತಿಲ್ಲ ಅಷ್ಟೇ. ಅದೆಲ್ಲ ಬಾಕಿ ಇದೆಲ್ಲ, ಆ ಊಟನೂ ಎಲ್ಲ ಬಂದು ತಟ್ಟೆಯಲ್ಲಿ ಸರಿಯಾಗಿ ಬಡಿಸಿಲ್ಲ ಅಂದ್ರೆ, ನೀವೇನ್ ಹಿಂಗ್ ಬಡಿಸಿದಿರಿ, ಸರಿಯಾಗಿ ಬಡ್ಸಕ್ ಬರಂಗಿಲ್ಲ ನಿಮ್ಗೆ. ಅಷ್ಟು ಶಿಸ್ತಾಗಿ ಬಡಿಸಿದ್ದನ್ನ ನಾವೇನ್ ಮಾಡ್ತೀವಿ, ಊಟ ಮಾಡ್ತೀವಿ ಅಷ್ಟೇ ಗೊತ್ತು ನಮಗೆ. ಆಮೇಲೆ ನಾನು 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 ಅಂತ ಕುಣಿತಾ ಇರೋದು, ಇದು ಅಹಂಕಾರ. ಇದನ್ನ ವಿಚಾರ ತಿಳ್ಕೊಂಡು ಮತ್ತೆ ಆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಜ್ಞಾನ ಏನು, ಆತ್ಮಜ್ಞಾನ, ಆ ಚೈತನ್ಯ ಶಕ್ತಿಯೇ ಸತ್ಯ ಅನ್ನೋದು, ಅದನ್ನ ನಾವು ಮನಸ್ಸಿನಾಗೆ ಸ್ಥಿರವಾಗಿ ಇಟ್ಕೋಬೇಕು. ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ. ಆತ್ಮೇ ಈ ದೇಹದಲ್ಲಿದ್ದು ಇದರ ಒಂದು ಕರ್ಮ ಪ್ರಾರಬ್ಧದ ಪ್ರಕಾರ ಏನೇನು ಸಮಯ ಸಮಯಕ್ಕೆ ನಡಿಬೇಕೋ ಅದೆಲ್ಲ ನಡೆಸ್ತಾ ಇದ್ದಾನೆ. ಆ ಪರಮಾತ್ಮನೇ ಸತ್ಯ, ಪರಮಾತ್ಮನೇ ಸತ್ಯ. ನಾನೇನು ಮಾಡ್ತಾ ಇಲ್ಲ ಇಲ್ಲಿ. ಪ್ರಕೃತಿಯಿಂದ, ವಾಸನಾ ಶಕ್ತಿಯಿಂದ, ಪ್ರಾರಬ್ಧ ಕರ್ಮದಿಂದ ಏನೇನ್ ನಡಿಬೇಕು ಆ ಸಮಯಕ್ಕೆ ನಡೆಯುತ್ತೆ. ನಾನು ಯಾಕೆ ಸುಮ್ಮನೆ ಇದ್ಯಾಕೆ ಆಗ್ಲಿಲ್ಲ, ಅದ್ಯಾಕೆ ಆಗ್ಲಿಲ್ಲ, ಇವಾಗ ಆಗಿದ್ರೆ ಚೆನ್ನಾಗಿತ್ತು, ಹಂಗಾಗಿದ್ರೆ ಚೆನ್ನಾಗಿತ್ತು, ಹಿಂಗಾಗಿದ್ರೆ ಚೆನ್ನಾಗಿತ್ತು, ಇದೆಲ್ಲ ಏನೈತೆ ನಮ್ಮ ಮೋಹ, ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಂತೀವಲ್ಲ, ಮೋಹ. ಅದು ಯಾವಾಗ ಬರುತ್ತೆ ಮೋಹ? ಯಾವಾಗ ಒಂದು ಅಜ್ಞಾನ ಇರುತ್ತೋ ಅವಾಗ ನಮಗೆ ಮೋಹ ಬರುತ್ತೆ. ಮೋಹ ಓಡಿಸ್ಬೇಕಂದ್ರೇನು? ಜ್ಞಾನ ತಿಳ್ಕೋಬೇಕು. ಇವಾಗ ಹೇಗೆ ನಾವು ಜ್ಞಾನ ತಿಳ್ಕೊಂಡು ಏನಾಯ್ತಪ್ಪ ಇದು, ಈ ದೇಹದಲ್ಲಿ ಏನಿದೆ, ಯಾಕೆ ಇದ್ರ ಬಗ್ಗೆ ನಾವು ಮಾಡ್ತಾ ಇದ್ದೀವಿ, ಏನ್ ಆಹಾರ ಬಂದಿದ್ದು ಕೂಡ ಪರಮಾತ್ಮನ ಪ್ರಸಾದ. ಪ್ರತಿಯೊಂದು ಚಲನೆ ಏನ್ ದೇಹದಲ್ಲಿ ಆಗ್ತಾ ಇದೆ ಆತ್ಮನೇ ನಿಂತು ಮಾಡಿಸ್ತಾ ಇದ್ದಾನೆ. ದೇಹದ ಒಳಗಡೆ ಆತಿದ್ದಾನೆ, ಹೊರಗಡೆ ಆತಿದ್ದಾನೆ. ನನಗೆ ಪರಮಾತ್ಮ ನೀನು ಈ ಒಂದು ಜ್ಞಾನ ಕೊಟ್ಟಿದೆಯಪ್ಪ, ಅರ್ಥ ಆಯ್ತು ನನಗೆ. ದೇಹ ನಾನಲ್ಲ, ಇದು ಅನಾತ್ಮ, ಇದು ಅಸತ್ಯ, ಫಾಲ್ಸ್. ಫಾಲ್ಸ್ ಅಂದ್ರೇನು? ಇದೇನಿದೆ ಹೇಳಿ, ಇವತ್ತಿದೆ ನಾಳೆ ಇಲ್ಲ. ಇದು ಯಾವಾಗ ಒಂದು ಫಾಲ್ಸ್ ಆಗುತ್ತೆ? ಟ್ರುತ್ ಯಾವ್ದನ್ನ ಇದ್ರೆ ಅದು ಇನ್ನೊಂದಕ್ಕೆ ಫಾಲ್ಸ್ ಅಂತೀವಲ್ಲ ನಾವು. ಟ್ರುತ್ ಯಾವ್ದಾಯ್ತು? ಆ ಪರಮಾತ್ಮನ ಶಕ್ತಿಯೇ ಸತ್ಯ ಆಯ್ತು. ಸೊ ಇದು ದೇಹದ ವಿಚಾರ, ಅನ್ನಮಯ ಕೋಶ. ಮತ್ತೆ ನಾಳೆ ನಾವು ಮನೋಮಯ, ಈ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಮತ್ತು ಕೊನೆಗೆ ಆನಂದಮಯ. ಇಲ್ಲಿ ಸೆಂಟ್ರಲ್ ಥೀಮ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು? ಇಲ್ಲಿ ನಾವು ತಿಳ್ಕೋಬೇಕಾದ್ದು ಇವೆಲ್ಲ ಅಜ್ಞಾನದಿಂದ ಯಾವ್ಯಾವ ರೀತಿ ನಡೀತಾ ಇದೆ ಅದನ್ನ ತಿಳ್ಕೋಬೇಕಷ್ಟೆ. ಅಂದ್ರೆ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲಿ ನನಗೆ ಒಂದು ಸರ್ತಿ ನಿಮ್ಗೆ ಅರ್ಥ ಆಯ್ತು ನಾನು ಈ ದೇಹ ಅಲ್ಲ ಅಂತ ಅರ್ಥ ಆದ್ಮೇಲೆ, ನೀವು ದಪ್ಪಗಿದ್ರೇನು, ತೆಳಗಿದ್ರೇನು, ಉದ್ದಕ್ಕಿದ್ರೇನು, ಗಿಡಕ್ಕಿದ್ರೇನು, ಕಪ್ಪಗಿದ್ರೇನು, ಕೆಂಪಗಿದ್ರೇನು, ಯಾಕೆ ನಾನು ಅಲ್ಲ ಇದು. ಯಾವಾಗ ನಾನು ದೇಹಕ್ಕೆ ಐಡೆಂಟಿಫೈ ಮಾಡ್ಕೊಂತೀನೋ, ತಾದಾತ್ಮ್ಯ ಅಂತಾರೆ ಅದಕ್ಕೆ ಸಂಸ್ಕೃತದಲ್ಲಿ, ಯಾವಾಗ ಅದು ಸ್ಟ್ರಾಂಗ್ ಇರುತ್ತೋ ಅವಾಗ ಇವೆಲ್ಲ ವಿಚಾರ ಬರ್ತವೆ.
ಅದು ಯಾವಾಗಿಲ್ಲೋ ನೀವು ದೇಹದ ಪರೆಯಾಗಿದೆ, ನೀವು ಹೊರಗಡೆ ದೇಹ ನನಗೆ ಅಲ್ಲ, ಸಂಬಂಧ ಇಲ್ಲ. ಹೀಗೆ ಒಂದೊಂದೇ ದೇಹ ನಾನಲ್ಲ, ಈ ಒಂದು ಪ್ರಾಣಗಳು, ಪ್ರಾಣಮಯ ಕೋಶ ನಾನಲ್ಲ. ಪ್ರಾಣಮಯ ಕೋಶದಲ್ಲಿ ಏನೇನಾಗುತ್ತೆ, 5 ಕೋಶಗಳು 5 ಕೆಲಸ, 5 ಬೇರೆ ಬೇರೆ ಕೆಲಸ ಮಾಡ್ತಾ ಇದಾವೆ. ಸೊ ಅಲ್ಲಿ ನಾವು ಯಾವ್ಯಾವ ರೀತಿ ನಮ್ಮ ಸಂಬಂಧ ಇದೆ ಅದನ್ನ ನಾವು ಎಷ್ಟು ಹೊಡೆದಾಡ್ತಾ ಇದೀವಿ ಜೀವನದಲ್ಲಿ ಇದಕ್ಕೋಸ್ಕರ. ಯಾಕೆ ಇದು ಇಲ್ಲೇ ಇಲ್ಲ, ಇದು ಯಾಕೆ ಇದ್ರ ಬಗ್ಗೆ ನಾವು ಇಷ್ಟು ಆಲೋಚನೆ ಮಾಡ್ಬೇಕು? ಈ ಒಂದು ವಿಚಾರವನ್ನ ತಿಳ್ಕೊಂಡು ಆ ಒಂದು ಸತ್ಯಾಂಶದಲ್ಲಿ ನಾವು ನಮ್ಮ ಮನಸ್ಸನ್ನ ಸ್ಥಿರವಾಗಿಟ್ಕೊಂಡು ಅದರ ವಿಚಾರಕ್ಕೆ ನಾವು ನಿಧಿಧ್ಯಾಸನ ಮಾಡಬೇಕು. ಮೊದಲನೇದು ಶ್ರವಣ, ಕೇಳಿ ಕೇಳೋದು. ಎರಡನೇದು ಮನನ, ತಿಳ್ಕೊಳ್ಳೋದು. ಮೂರನೇದು ನಿಧಿಧ್ಯಾಸನ, ಆ ಅನುಭವಕ್ಕೆ ತಗೊಳ್ಳೋದು. ಈ 3 ನಮ್ಮ ಸ್ಟೇಜಸ್ ಆಫ್ ಲರ್ನಿಂಗ್, ವಿಚಾರವನ್ನು ಕಲಿತಕ್ಕಂಥ 3 ಹಂತಗಳು. ಇವಾಗ ನಾನು ಇಷ್ಟು ಹೇಳಿದ್ದು ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಒಂದು ಸ್ವಲ್ಪ ನನಗೆ ಫೀಡ್ಬ್ಯಾಕ್ ಕೊಡಿ. ಸೊ ಮತ್ತೆ ಬಾಕಿ ಕೋಶ ನಾಳೆ ಹೇಳ್ಬೇಕಾದ್ರೆ ಏನ್ ಅದಕ್ಕೆ ಡೌಟ್ಸ್ ಏನಾದ್ರೂ ಇದ್ದರೆ ಅದ್ರ ಜೊತೆಗೆ ನಾನು ಕ್ಲಾರಿಫೈ ಮಾಡ್ತೀನಿ. ನಿನ್ನೆ ನಮಗೆ ಡಾಕ್ಟರ್ ಹೇಳಿದ್ರಲ್ಲ, ಅದನ್ನ ಇವತ್ತು ನಾವು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಡಾಕ್ಟರ್ ನಾರಾಯಣ್ ಅವ್ರು ಹೇಳಿದ್ರು ನಿನ್ನೆ ಬೆಂಗಳೂರಿಂದ. ಅವ್ರು ಆನಂದಮಯ ಕೋಶದ ಕೇಳಿದ್ರು. ಸೊ ನಾಳೆಗೆ ನಾಳೆ ಅಂದ್ರೆ ಸೋಮವಾರ, ಸಾರಿ, ಪ್ರಾಣ ಮನೋ ವಿಜ್ಞಾನ ಆದ್ಮೇಲೆ ಆನಂದಮಯ ಕೋಶ ಅದನ್ನ ಮಾಡೋಣ. ಸೊ ನಾನು ವಿಚಾರ ಮಾಡಿದೆ ಇವಾಗ, ಅದನ್ನ ಹೇಳಿ ಆಮೇಲೆ ಈ ವಿಚಾರಗಳು ಹೇಳಿದ್ರೆ ಸರಿ ಇರಂಗಿಲ್ಲ ಅನಿಸ್ತು. ಅದಕ್ಕೆ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡೆ, ಯಾಕಂದ್ರೆ ಅರ್ಥ ಆಗೋದು ಇಂಪಾರ್ಟೆಂಟ್ ನಮಗೆ. ಓಕೆ, ಧ್ಯಾನ ಮಾಡೋಣ ಸ್ವಲ್ಪ. ಹಾಗೆ ನನಗೆ ಇದೊಂದು ನಿಮ್ಮ ಫೀಡ್ಬ್ಯಾಕ್ ಒಂದು ಕೊಡಿ, ಎಷ್ಟು ಮಟ್ಟಿಗೆ ಅರ್ಥ ಆಯ್ತು ಏನನ್ನ. ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲಿ ಸುಖವಾಗಿ ಕೂತ್ಕೊಳ್ಳಿ.